ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶುದ್ಧವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತದ 4ನೇ ಸ್ಕಂದದ 8ನೇ ಅಧ್ಯಾಯ ಬೃಹತ್ಯಾಗಿ ಧ್ರುವ ಮಹಾರಾಜನ ಅರಣ್ಯ ಪ್ರವೇಶ. ಕಳೆದ 7ನೇ ಅಧ್ಯಾಯದವರೆಗೆ ನಾವು ಮನು ಮಹಾರಾಜನ ಮಕ್ಕಳ ಅಂದ್ರೆ ಹೆಣ್ಣು ಮಕ್ಕಳ ಕಥೆಗಳನ್ನ ತಿಳಿದುಕೊಳ್ತಾ ಇದ್ದೇವೆ. ಪ್ರಸೂತಿ ಮತ್ತು ಆಕೆಯ ಪತಿಯಾದಂತಹ ದಕ್ಷ ಹಾಗೂ ಅವರ ಮಗಳು ದಿತಿಯು ಶಿವನನ್ನ ಮದುವೆಯಾದದ್ದು ಇತ್ಯಾದಿ ಕಥೆಗಳನ್ನ ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ. ಈಗ ಮುಂದಕ್ಕೆ ಮನುವಿಗೆ 2 ಗಂಡು ಮಕ್ಕಳು, ಪ್ರಿಯವ್ರತ ಮತ್ತೆ ಉತ್ತಾನಪಾದ. ಅದರಲ್ಲಿ ಪ್ರಿಯವ್ರತ ಆತನು ಹಿರಿಯ ಮಗ, ಆದರೆ ಆತನಿಗೆ ಸಂಸಾರದಲ್ಲಿ ಆಸಕ್ತಿ ಇರಲಿಲ್ಲ. ರಾಜ್ಯಭಾರವನ್ನ ಮಾಡುವುದರಲ್ಲಿ ಆತನು ಆಸಕ್ತಿಯನ್ನ ತಳೆದಿರಲಿಲ್ಲ. ಹಾಗಾಗಿ ತಮ್ಮನಾದಂತಹ ಉತ್ತಾನಪಾದನು ರಾಜನಾಗ್ತಾನೆ. ಈಗ 8ನೇ ಅಧ್ಯಾಯದಲ್ಲಿ ನಾವು ಈ ಉತ್ತಾನಪಾದನ ವಂಶಾವಳಿಯನ್ನೇ ತಿಳಿದುಕೊಳ್ಳಿಕ್ಕಿದ್ದೇವೆ. ಆ ಉತ್ತಾನಪಾದನ ಒಬ್ಬ ಪ್ರಸಿದ್ಧನಾದಂತಹ ಮಗ ಅಂತ ಹೇಳಿದ್ರೆ ಅವನೇ ಧ್ರುವ ಮಹಾರಾಜನ ಕಥೆ ಅಂದ್ರೆ ಧ್ರುವ ಚರಿತ್ರೆ ಅಂತೇನು ಇದನ್ನ ಕರೀತಾರೆ. ಆ ಧ್ರುವ ಚರಿತ್ರೆಯನ್ನ ಇವತ್ತು ನಾವು ತಿಳಿದುಕೊಳ್ಳಿಕ್ಕೆ ಪ್ರಾರಂಭಿಸ್ತಾ ಇದ್ದೇವೆ. ಈ ಅಧ್ಯಾಯ ಅದು ಪ್ರಾರಂಭ. ಇನ್ನು ಮತ್ತೆ ಮುಂದಿನ ಅಧ್ಯಾಯಗಳಲ್ಲಿ ಬಹಳಷ್ಟು ವಿಚಾರಗಳನ್ನ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಈ ಒಂದು ಅಧ್ಯಾಯದಲ್ಲಿ ಒಟ್ಟು 82 ಶ್ಲೋಕಗಳಿವೆ. ಹಾಗಾಗಿ ಇದನ್ನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳುವುದು ಕಷ್ಟ. ಹಾಗಾಗಿ 2 ತರಗತಿಗಳಲ್ಲಿ ಇದನ್ನ ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಬ್ರಹ್ಮದೇವನ ಸೃಷ್ಟಿ, ಆ ಸೃಷ್ಟಿಯಲ್ಲಿ ಯಾವ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಜನರು ಹುಟ್ಟಿ ಬಂದ್ರು ಎಂಬುದನ್ನ ನಾವು ಮೊದಲಿನಿಂದಲೂ ತಿಳಿದುಕೊಳ್ತಾ ಬರ್ತಾ ಇದ್ದೇವೆ. ಅದನ್ನ ಮತ್ತೊಂದು ಸಲ ಇಲ್ಲಿ ತಿಳಿದುಕೊಳ್ತಾ ಇದ್ದೇವೆ. ಮೊದಲ 5 ಶ್ಲೋಕಗಳಲ್ಲಿ ಹೇಗೆ ಅಧರ್ಮದ ಸೃಷ್ಟಿಯಾಯಿತು ಅಂತ ಹೇಳಿ ತಿಳಿಸಿ ನಂತರ ಧಾರ್ಮಿಕನಾದಂತಹ ಧ್ರುವನ ಚರಿತ್ರೆಯನ್ನು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಶ್ರೀಮದ್ ಭಾಗವತದ ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನು ತೆರೆಯಿರಿ. 4ನೇ ಸ್ಕಂದ 8ನೇ ಅಧ್ಯಾಯ. ಈ ಅಧ್ಯಾಯವು ಮೈತ್ರೇಯರ ಮುಖಾಂತರವಾಗಿ, ಮೈತ್ರೇಯರು ಹೊಡೆಯುವಂತಹ ಮಾತಿನ ಮುಖಾಂತರವಾಗಿ ಪ್ರಾರಂಭವಾಗ್ತಾ ಇದೆ. ಧ್ರುವನ ಚರಿತ್ರೆ ಅನ್ನುವಂಥದ್ದು ಅತ್ಯಂತ ಪುಣ್ಯದಾಯಕರವಾದದ್ದು, ಭಕ್ತಿಗೆ ಬಹಳ ಮುಖ್ಯವಾದದ್ದು. ಭಕ್ತಿಯಲ್ಲಿ ಪ್ರಗತಿಯನ್ನ ಹೊಂದುವಂತಹ ಜನರಿಗೆ ಧ್ರುವ ಮಹಾರಾಜ, ಪ್ರಹ್ಲಾದ ಮಹಾರಾಜ ಇವರಂತ ಅನೇಕ ಭಕ್ತರುಗಳ ಉದಾಹರಣೆಯನ್ನ ಕೊಡಲಾಗ್ತದೆ. ಅದರಲ್ಲೂ ಇವರಿಬ್ಬರು ತಮ್ಮ ಬಾಲ್ಯದ 5ನೇ ವಯಸ್ಸಿನಲ್ಲೇ ಭಗವಂತನನ್ನ ಕಣ್ಣಾರೆ ಕಂಡಂತಗಳು. ಅಂತಹ ಪುಣ್ಯಪ್ರದವಾದಂತಹ ಈ ಭಕ್ತಿಮಯವಾದಂತಹ ಅಧ್ಯಾಯವನ್ನು ನಾವು ಇವತ್ತು ಪ್ರಾರಂಭಿಸ್ತಾ ಇದ್ದೇವೆ. ಮೈತ್ರೇಯ ಉವಾಚ ಸನಕಾದ್ಯ ನಾರದಶ್ಚ ಋಭುಹಂಸೋರುಣೀರ್ಯತಿ ನೈತೆ ಗೃಹಾನ್ ಬ್ರಹ್ಮಸುತ ಯಾವ ಸನ್ನೂರ್ಧ್ವರೇತಸಃ.
ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಮೈತ್ರೇಯ ಮಹರ್ಷಿಗಳು ನುಡಿದರು, ಸನಕನೇ ಮೊದಲಾದ 4 ಶ್ರೇಷ್ಠ ಕುವರರು ನಾರದ, ಋಭು, ಹಂಸ, ಅರುಣಿ ಮತ್ತು ಯತಿ ಈ ಬ್ರಹ್ಮನ ಪುತ್ರರು ಮನೆಯಲ್ಲಿ ವಾಸಿಸುತ್ತಿರಲಿಲ್ಲ. ಅವರು ಊರ್ಧ್ವರೇತರಾಗಿದ್ದರು, ನೈಷ್ಠಿಕ ಬ್ರಹ್ಮಚಾರಿಗಳು, ಅಂದರೆ ಮಲಿನಗೊಳ್ಳದ ನಿರ್ಮಲ ಬ್ರಹ್ಮಚಾರಿಗಳಾಗಿದ್ದರು. ಹರೇ ಕೃಷ್ಣ. ಊರ್ಧ್ವರೇತಸ್ಸು ಅಂತ ಹೇಳಿ ಇವ್ರನ್ನ ಕರೀತಾ ಇದ್ರು. ವ್ಯಕ್ತಿಯು ತನ್ನ ರೇತಸ್ಸನ್ನ, ನಮ್ಮ ಶರೀರದಲ್ಲಿ ಅತ್ಯಂತ ಮುಖ್ಯವಾದಂತಹ ವಿಚಾರ, ನಾವು ತಿಂದಂತಹ ಆಹಾರ ಕೊನೆಯದಾಗಿ ಅದು ರೇತಸ್ಸಿನಲ್ಲಿ ಆ ಒಂದು ಶಕ್ತಿ ಶೇಖರಣೆಗೊಳ್ಳುತ್ತದೆ. ಈಗ ಶರೀರವನ್ನ ನಾವು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ಹೊರಗಿನ ಭಾಗದಲ್ಲಿ ರೋಮಗಳಿವೆ, ಆಮೇಲೆ ಚರ್ಮ ಇದೆ, ಅದರೊಳಗೆ ಮಾಂಸ ಇದೆ, ಅದರೊಳಗೆ ಕೊಬ್ಬು ಇದೆ, ಆನಂತರ ಮೂಳೆ ಇದೆ, ಅದರ ನಂತರ ಅಸ್ಥಿಮಜ್ಜೆ ಇದೆ. ಈ ರೀತಿ ಬಹಳ ಸೂಕ್ಷ್ಮವಾದಂತಹ ಭಾಗ ಅಂತ ಹೇಳಿದ್ರೆ ಅದು ಈ ರೇತಸ್ಸು ಅಂತ ಹೇಳಿ ಹೇಳ್ತಾರೆ. ಈ ರೇತಸ್ಸನ್ನ ಯಾರು ಸಂಗ್ರಹಿಸ್ತಾರೆ ಅಥವಾ ಅದನ್ನ ಯಾರು ವ್ಯರ್ಥವಾಗಿ ಕಳೆಯುವುದಿಲ್ಲವೋ ಅಂತಹವರು ಬಹಳ ಜೀವನದಲ್ಲಿ ಬಹಳಷ್ಟನ್ನ ಅವರು ಪಡೆಯುತ್ತಾರೆ. ಆಯುಷ್ಟೇಜೋ ಬಲಂ ವೀರ್ಯಂ ಪ್ರಾಜ್ಞಾ ಶ್ರೇಷ್ಠ ಯಶಸ್ತತ ಪುಣ್ಯತಾಂ ಸತ್ಪ್ರಿಯತಾಂಶ ವರ್ಧತೆ ಬ್ರಹ್ಮಚರ್ಯ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಬ್ರಹ್ಮಚರ್ಯದ ಪಾಲನೆಯಿಂದ ವ್ಯಕ್ತಿಯು ಆಯಸ್ಸನ್ನ ಹೆಚ್ಚಿಸಿಕೊಳ್ತಾನೆ, ತೇಜಸ್ಸನ್ನ ಪಡೆದುಕೊಳ್ತಾನೆ, ವೀರ್ಯ ಅಂದ್ರೆ ಶರೀರದಲ್ಲಿ ಶಕ್ತಿ, ಅದು ವಯಸ್ಸು ಕ್ಷೀಣಿಸಿದ್ರೂ ಕೂಡ ಆತನ ಶರೀರದಲ್ಲಿ ಆ ಶಕ್ತಿಯು ಇನ್ನಷ್ಟು ಇರ್ತದೆ. ಹಾಗೂ ಪ್ರಾಜ್ಞ, ಆತನ ಒಂದು ನೆನಪಿನ ಶಕ್ತಿ ಹಾಗೂ ದೃಢ ನಿಶ್ಚಯವನ್ನ ತೆಗೆದುಕೊಳ್ಳುವಂತಹದ್ದು. ಶ್ರೇಷ್ಠ, ಆ ಒಂದು ಶರೀರದ ಲಕ್ಷಣ. ಯಶಸ್ಸು, ತಾನು ಕೈಗೊಂಡಂತಹ ಕಾರ್ಯವನ್ನ ಸಂಪೂರ್ಣಗೊಳಿಸುವಂತಹ ಒಂದು ಜವಾಬ್ದಾರಿ ಹಾಗೂ ಆ ನಿಟ್ಟಿನಲ್ಲಿ ತಾನು ಇಡುವಂತಹ ಹೆಜ್ಜೆ. ಮತ್ತು ಪುಣ್ಯತ, ತಾನು ಮಾಡುವಂತಹ ಕಾರ್ಯಗಳಲ್ಲಿ ಪುಣ್ಯವನ್ನ ಆತನು ಗಳಿಸ್ತಾನೆ, ಒಳ್ಳೆಯ ಕಾರ್ಯಗಳನ್ನೇ ಅವನು ಮಾಡ್ತಾನೆ. ಸತ್ಪ್ರಿಯಾತ್ವಾಂಶ, ಆತನು ಸಜ್ಜನರಿಗೆ ಪ್ರಿಯನಾಗಿರ್ತಾನೆ. ಸತ್ಪ್ರಿಯತಾಂಶ ವರ್ಧತೆ ಬ್ರಹ್ಮಚರ್ಯ. ಇದೆಲ್ಲವನ್ನು ಕೂಡ ವ್ಯಕ್ತಿಯು ಬ್ರಹ್ಮಚರ್ಯ ಪಾಲನೆಯಿಂದ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಕುಮಾರರ ಜನನ, ಆ ಒಂದು ಬ್ರಹ್ಮದೇವರ ಮೊದಲ ಮಕ್ಕಳಾಗಿ ಕುಮಾರರು 4 ಜನ ಕುಮಾರರು ಎಲ್ಲರಿಗಿಂತಲೂ ಹಿರಿಯರಾದಂಥವರು, ಮೊದಲು ಜನಿಸಿದವರು. ಅವರನ್ನ ಅವರ ಜನನದ ನಂತರ ಬ್ರಹ್ಮದೇವರು ಅವರಿಗೆ ಕೊಟ್ಟಂತಹ ಒಂದು ಕಾರ್ಯ ಏನು ಅಂತ ಹೇಳಿದ್ರೆ, ಪ್ರಜೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ, ನೀವು ವಿವಾಹವಾಗಿ ಮಕ್ಕಳನ್ನ ಪಡೆಯಿರಿ ಅಂತ ಹೇಳಿ. ಆದ್ರೆ ಅವರಿಗೆ ಈ ಸಂಸಾರದಲ್ಲಿ ಆಸಕ್ತಿ ಇರಲಿಲ್ಲ. ಹಾಗಾಗಿ ಅವರು ಅಖಂಡ ಬ್ರಹ್ಮಚಾರಿಗಳಾಗಿ ಉಳಿದು ಬಿಡ್ತಾರೆ. ಆ ರೀತಿಯಾಗಿ ಯಾರೆಲ್ಲ ಅಖಂಡ ಬ್ರಹ್ಮಚಾರಿಗಳಾಗಿ ಉಳಿದಿದ್ದಾರೆ ಅವರ ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 4 ಶ್ರೇಷ್ಠ ಕುವರರು, ನಾರದ ಮುನಿಗಳು, ಋಭು, ಹಂಸ, ಅರುಣಿ ಮತ್ತು ಯತಿ. ಈ ರೀತಿಯಾಗಿ ಇವರು ಯಾರು ಕೂಡ ಮನೆಯಲ್ಲಿ ವಾಸಿಸುತ್ತಿರಲಿಲ್ಲ. ಮನೆ ಅಂದ್ರೆ ಏನು? ಮನೆ ಅನ್ನೋದಕ್ಕೆ ಕೇವಲ 4 ಗೋಡೆಗಳು ಹೊಂದಿರುವಂತಹ ಒಂದು ಕೋಣೆ ಅಂತ ಹೇಳಿ ನಾವು ಸಾಮಾನ್ಯವಾಗಿ ತಿಳ್ಕೊಂಡ್ರು ಕೂಡ, ನಿಜವಾದ ಅರ್ಥದಲ್ಲಿ ಮನೆ ಅಂತ ಹೇಳಿದ್ರೆ ಯಾರು ಗೃಹಸ್ಥ ಜೀವನವನ್ನ ನಡೆಸ್ತಾ ಇದ್ದಾರೋ ಅವರು ಮನೆಯಲ್ಲಿ ವಾಸ ಮಾಡ್ತಾರೆ. ಆದ್ರೆ ಯಾರು ಗೃಹಸ್ಥ ಜೀವನದಲ್ಲಿ ಇಲ್ಲವೋ, ಬ್ರಹ್ಮಚಾರಿ ಇರ್ಬೋದು, ವಾನಪ್ರಸ್ಥ ಇರ್ಬೋದು, ಅಥವಾ ಸನ್ಯಾಸಿಗಳಿರ್ಬೋದು, ಅವರು ಮನೆಯಲ್ಲಿ ವಾಸ ಮಾಡುವುದಿಲ್ಲ ಅಂತ ಹೇಳಿ ಒಂದು ಅರ್ಥದಲ್ಲಿ ಹೇಳ್ತಾರೆ. ಅದರ ಅರ್ಥ ಅವರು ಸಂಸಾರದಲ್ಲಿ ಇಲ್ಲ ಅನ್ನುವಂತಹ ಒಂದು ಅರ್ಥದಲ್ಲಿ. ಆ ಅರ್ಥದಲ್ಲಿ ಇಲ್ಲಿ ಅವರು ಮನೆಯಲ್ಲಿ ವಾಸಿಸುತ್ತಿರಲಿಲ್ಲ, ಊರ್ಧ್ವರೇತಸರಾಗಿದ್ದರು ಅಂತ ಹೇಳಿ ಹೇಳ್ತಾನೆ. ಯಾರು ರೇತಸ್ಸನ್ನ ವ್ಯರ್ಥವಾಗಿ ಕಳೆಯುವುದಿಲ್ಲವೋ, ಅಂದ್ರೆ ಲೈಂಗಿಕ ಕ್ರಿಯೆಯಲ್ಲಿ ಅವರು ಕಳೆಯುವುದಿಲ್ಲವೋ, ಅವರ ರೇತಸ್ಸು ಅದು ಊರ್ಧ್ವಮುಖದಲ್ಲಿ ಹರಿದಾಡಿ ಅದು ಮೆದುಳಿಗೆ ಬೇಕಾದಂತಹ ಶಕ್ತಿಯನ್ನ ನೀಡ್ತದೆ. ಆಹಾರದಿಂದ ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಒಂದು ಪೋಷಕಾಂಶಗಳನ್ನ ಈ ರೇತಸ್ಸು ಅವರಿಗೆ, ಆ ಒಂದು ಶರೀರಕ್ಕೆ ನೀಡುತ್ತದೆ. ಆ ಶರೀರವು ಅದನ್ನ ಮತ್ತೆ ಹೀರಿಕೊಳ್ತದೆ. ಅಂತಹ ನೈಷ್ಠಿಕ ಬ್ರಹ್ಮಚಾರಿಗಳು ಅವರು ಮಲಿನಗೊಳ್ಳದ ನಿರ್ಮಲ ಬ್ರಹ್ಮಚಾರಿಗಳಾಗಿದ್ದರು. ಕಾಯ ವಾಚ ಮನಸ ಅವರು ಬ್ರಹ್ಮಚಾರ್ಯವನ್ನ ಪಾಲನೆ ಮಾಡ್ತಾ ಇದ್ರು. ಅಂತಹ ಒಂದು ಬ್ರಹ್ಮಚರ್ಯದ ಒಂದು ಏನು ಪರಿಣಾಮಗಳಿವೆ ಅದನ್ನ ಭಾವಾರ್ಥದಲ್ಲಿ ಶಿಲ ಪ್ರಭುಪಾದರು ಕೂಡ ತಿಳಿಸ್ತಾ ಇದ್ದಾರೆ.
ವ್ಯಕ್ತಿಯು ತನ್ನ ವೀರ್ಯವನ್ನು ಮೆದುಳಿನವರೆಗೆ ಏರಿಸಬಲ್ಲವನಾದರೆ ಅವನು ಅದ್ಭುತವಾದ ಕಾರ್ಯಗಳನ್ನು ಮಾಡಬಲ್ಲನು. ಅವನ ಸ್ಮರಣ ಶಕ್ತಿಯು ಬಹಳ ಚುರುಕಾಗಿ ಕೆಲಸ ಮಾಡುವುದು, ಆಯಸ್ಸಿನ ಅವಧಿಯು ಹೆಚ್ಚುವುದು. ಆದ್ದರಿಂದ ಯೋಗಿಗಳು ತಮ್ಮ ತಪೋಷ್ಠಾನಗಳನ್ನು ಸ್ಥಿರಚಿತ್ತದಿಂದ ಮಾಡಬಹುದು. ಪರಿಪೂರ್ಣತೆಯ ಅತ್ಯುನ್ನತ ಹಂತಕ್ಕೆ, ಆಧ್ಯಾತ್ಮಿಕ ಜಗತ್ತಿಗೆ ಕೂಡ ಮೇಲೇರಲು ಇದರಿಂದ ಸಾಧ್ಯವಾಗುತ್ತದೆ. ಅದು ಈ ಬ್ರಹ್ಮಚರ್ಯ ಪಾಲನೆಯ ಒಂದು ಮಹತ್ವವಾಗಿದೆ. ಹಾಗಾದ್ರೆ ಈ ಬ್ರಹ್ಮಚರ್ಯ ಪಾಲನೆ ಮಾಡುವಂತಹ ವ್ಯಕ್ತಿಗಳಿಂದ ಈ ಪ್ರಪಂಚದ ಸೃಷ್ಟಿ ಕಾರ್ಯ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮತ್ತೆ ಮುಂದಕ್ಕೆ ಬ್ರಹ್ಮದೇವರು ಸೃಷ್ಟಿಯನ್ನ ಮುಂದುವರಿಸಬೇಕು. ಆದ್ರೆ ಅಧರ್ಮದಿಂದಲೂ ಕೂಡ ಈ ಸೃಷ್ಟಿಯು ಪಾಲನೆಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಅನ್ನುವುದಕ್ಕೆ ಅರ್ಥ ಏನು? ಧರ್ಮ ಅಂತ ಹೇಳಿದ್ರೆ ಧರ್ಮ ಧಾರಯತಿ ಇತಿಯಾಹು ಅಂತ ಹೇಳ್ತಾರೆ. ಅಂದ್ರೆ ಯಾವುದು ಧರಿಸ್ತದೆ ಅಥವಾ ಒಂದು ಸಮಾಜವನ್ನ ಮುನ್ನಡೆಸ್ತದೆ ಅದು ಧರ್ಮ. ಅಧರ್ಮ ಅಂತ ಹೇಳಿದ್ರೆ ಯಾವುದು ವಿನಾಶಕ್ಕೆ ಕಾರಣವಾಗ್ತದೆ ಅದು ಅಧರ್ಮ. ಅಧರ್ಮವು ಕೇವಲ ಅಧರ್ಮವನ್ನ ಯಾರ ವಿರುದ್ಧ ನಾವು ಆಚರಿಸ್ತೇವೆ ಅವರನ್ನ ಮಾತ್ರ ನಾಶ ಮಾಡುವುದಲ್ಲ, ಆ ಅಧರ್ಮವನ್ನ ಯಾರು ಪಾಲಿಸ್ತಾರೆ ಅವರನ್ನು ಕೂಡ ಅದು ನಾಶ ಮಾಡ್ತದೆ. ಅಥವಾ ಅಧರ್ಮದ ಒಂದು ಉದಾಹರಣೆಯನ್ನು ನಾವು ನೋಡುವುದಾದ್ರೆ ಯಾರು ಕೂಡ ಅಧರ್ಮವನ್ನು ಬಯಸುವುದಿಲ್ಲ. ನಮ್ಮ ಮನೆಯೊಳಗೆ ಅಧರ್ಮ ನಡೀಬೇಕು ಅಂತ ಹೇಳಿ ನಾವು ಯಾವತ್ತೂ ಬಯಸುವುದಿಲ್ಲ. ಇನ್ನೊಬ್ಬ ವ್ಯಕ್ತಿಗೆ ಸ್ವಾರ್ಥದಿಂದಾಗಿ ಅಥವಾ ದ್ವೇಷದಿಂದಾಗಿ ಒಬ್ಬ ಅಧರ್ಮವನ್ನ ಮಾಡಬಹುದು, ಆದ್ರೆ ತಾನು ಅಧರ್ಮಕ್ಕೆ ಒಳಗಾಗಬೇಕು ಅಂತ ಹೇಳಿ ಯಾರು ಕೂಡ ಬಯಸುವುದಿಲ್ಲ. ಈಗ ಹಿರಣ್ಯಕಶಿಪು ಮತ್ತು ಪ್ರಹ್ಲಾದರ ಒಂದು ಉದಾಹರಣೆಯನ್ನೇ ತೆಗೆದುಕೊಳ್ಳುವುದಾದ್ರೆ, ಹಿರಣ್ಯಕಶಿಪುವಿಗೆ ಪ್ರಹ್ಲಾದನ ಮೇಲೆ ಯಾಕೆ ಅಷ್ಟೊಂದು ಸಿಟ್ಟು? ಯಾಕಂದ್ರೆ ಪ್ರಹ್ಲಾದ ಹಿರಣ್ಯಕಶಿಪು ಹೇಳಿದಂತಹ ಒಂದು ಮಾತನ್ನ ಒಪ್ಪಿಕೊಳ್ತಾ ಇಲ್ಲ. ಯಾವ ಮಾತು? ತಾನೇ ಶ್ರೇಷ್ಠ, ತಾನೇ ಎಲ್ಲಾ ಸೃಷ್ಟಿಗೂ ಒಡೆಯ ಅಂತೇಳಿ ಹಿರಣ್ಯಕಶಿಪು ಎಲ್ಲರನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಎಲ್ಲ ದೇವತೆಗಳು ಅವನು ಹೇಳಿದ ಹಾಗೆ ಕೇಳ್ತಾ ಇದ್ದಾರೆ. ಇಂದ್ರಾದಿ ದೇವತೆಗಳು ಕೂಡ ಹಿರಣ್ಯಕಶಿಪುವಾಯ ನಮಃ ಅಂತ ಹೇಳ್ತಿದ್ದಾರೆ. ಅಂತಹ ಒಂದು ಹಿರಣ್ಯಕಶಿಪುವಿನ ಆಸೆ ಏನಿತ್ತು ಅದಕ್ಕೆ ಇಲ್ಲಿ ಪ್ರಹ್ಲಾದನು ವಿರುದ್ಧವಾಗಿ ಅಂತ ಹೇಳುವುದಕ್ಕಿಂತಲೂ ಇರುವುದನ್ನ ಇದ್ದ ಹಾಗೆ ತನ್ನ ತಂದೆಯ ಮುಂದೆ ಪ್ರಹ್ಲಾದನು ತಿಳಿಸ್ತಾ ಇದ್ದಾನೆ. ಅಂದ್ರೆ ಹಿರಣ್ಯಕಶಿಪುವಿನ ಪ್ರಕಾರ ಪ್ರಹ್ಲಾದನು ಅವಿಧೇಯನಾಗಿದ್ದಾನೆ, ತಂದೆಗೆ ಮಗನು ಅವಿಧೇಯನಾಗಿದ್ದಾನೆ. ಅಂತಹ ಅಧರ್ಮವನ್ನ ಹಿರಣ್ಯಕಶಿಪು ಕೂಡ ಸಹಿಸುವುದಿಲ್ಲ. ಅಂದ್ರೆ ಅಧರ್ಮವನ್ನ ರಾಕ್ಷಸರೂ ಕೂಡ ಸಹಿಸುವುದಿಲ್ಲ. ತನಗೆ ಯಾರು ಸುಳ್ಳು ಹೇಳಬಾರದು, ತನಗೆ ಯಾರು ಮೋಸ ಮಾಡಬಾರದು. ಅಂದ್ರೆ ಧರ್ಮ ಅನ್ನುವಂಥದ್ದೇ ಎಲ್ಲ ಕಡೆ ಇರುವಂತಹದ್ದು. ಧರ್ಮವೇ ಎಲ್ಲವನ್ನು ಕೂಡ ಧರಿಸುವಂತಹದ್ದು. ಎಲ್ಲರಿಗೂ ಧರ್ಮವೇ ಬೇಕಾಗಿರುವಂಥದ್ದು. ಅಧರ್ಮವನ್ನ ಯಾರೂ ಕೂಡ ಬಯಸುವುದಿಲ್ಲ. ಅಂತಹ ಅಧರ್ಮದ ಪರಂಪರೆಯನ್ನ ಈಗ ಮುಂದಿನ ಕೆಲವು ಶ್ಲೋಕಗಳಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾತಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದನ್ನ ನಾವು ತಿಳಿದಿರಬೇಕು ಮತ್ತು ಇದರಿಂದ ನಾವು ದೂರ ಇರಬೇಕು ಈ ವಿಚಾರಗಳಿಂದ. ಆ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರುವಂತದ್ದು. ಮೃಷಾಧರ್ಮಸ್ಯ ಭಾರ್ಯಾಸೀತ್ ದಂಬಂ ಮಾಯಾಂ ಚ ಶತ್ರುಹನ್ ಅಸೂತ ಮಿಥುನಂ ತತ್ತು ನಿರ್ಯತಿರ್ಜಗೃಹೇ ಪ್ರಜಃ. ರೂಪಶಂಕರ್ ಮತಜಿ ಅನುವಾದವನ್ನು. ಹರಿ ಕೃಷ್ಣ ಗುರೂಜಿ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದ. ಬ್ರಹ್ಮದೇವನ ಇನ್ನೊಬ್ಬ ಮಗ ಅಧರ್ಮ. ಅವನ ಪತ್ನಿಯ ಹೆಸರು ಮೃಷಾ ಅಸತ್ಯ. ಅವರ ಸಂಯೋಗದಿಂದ ಇಬ್ಬರು ರಾಕ್ಷಸರು ಹುಟ್ಟಿದರು. ಒಬ್ಬ ದಂಬ ಅಥವಾ ಬಡಾಯಿ ಕೊಚ್ಚುವವನು, ಇನ್ನೊಬ್ಬಳು ಮಾಯ ಅಥವಾ ವಂಚಿಸುವವಳು. ಈ ಇಬ್ಬರನ್ನು ನಿರ್ವೃತಿ ಎಂಬ ರಾಕ್ಷಸನು ಸ್ವೀಕರಿಸಿದನು. ಅವನಿಗೆ ಮಕ್ಕಳಿರಲಿಲ್ಲ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಸೋದರ ಸೋದರಿಯರ ನಡುವೆ ಅಪಸಾಮಾನ್ಯ ಲೈಂಗಿಕ ಜೀವನ ಪ್ರಾರಂಭ ಆದದ್ದು ಈ ಅಧರ್ಮದ ಮುಖಾಂತರವಾಗಿ. ಅದನ್ನ ಅಧರ್ಮ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ರೀತಿ ಅಧರ್ಮದ ಒಂದು ಸಂಬಂಧದಿಂದ ಈ ಸಹೋದರ ಸಹೋದರಿಯರ ನಡುವಿನ ಸಂಬಂಧದಿಂದ ಇಲ್ಲಿ ಅಧರ್ಮದ ಪರಂಪರೆ ಮುಂದುವರಿಯುತ್ತಾ ಇದೆ. ತಯೋ ಸಮಭವಲ್ಲೋಭೋ ನಿಕೃತಿಶ್ಚ ಮಹಾಮತೆ
ತಾಭ್ಯಾಂ ಕ್ರೋಧಶ್ಚ ಹಿಂಸಾ ಚ ಯದ್ದುರುಕ್ತಿ ಸ್ವಸಾಕಲಿ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಬೈ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮೈತ್ರೇಯರು ವಿದುರನಿಗೆ ಹೇಳಿದರು, ಮಹಾತ್ಮನೇ, ದಂಭ ಮತ್ತು ಮಾಯೆಯರಿಂದ ಲೋಭ ಮತ್ತು ನಿಕೃತಿ ಮೋಸಗಳು ಜನಿಸಿದವರು. ಅವರಿಬ್ಬರ ಸಂಸರ್ಗದಿಂದಾಗಿ ಕ್ರೋಧ ಮತ್ತು ಹಿಂಸಾ ಜನಿಸಿದರು. ಈ ಜೋಡಿಯಿಂದ ಕಲಿಯು ಅವನ ತಂಗಿ ದುರುಕ್ತಿಯು ಕೆಟ್ಟ ಮಾತು ಹುಟ್ಟಿದರು. ಹರೇ ಕೃಷ್ಣ ಪ್ರಭುಜಿ. ದುರುಕ್ತೌ ಕಲಿರಾಧತ್ತ ಭಯಂ ಮೃತ್ಯುಂ ಚ ಸತ್ತಮ ತಯೋಶ್ಚ ಮಿಥುನಂ ಜಜ್ಞೆ ಯಾತನ ನಿರಯಸ್ತಥಾ. ಚಂದ್ರಿಕಾ. ಹರೇ ಕೃಷ್ಣ ಪ್ರಭುಜಿ. ಸಜ್ಜನರಲ್ಲಿ ಶ್ರೇಷ್ಠನಾದವನೇ, ಕಲಿ ಮತ್ತು ದುರಕ್ತಿಯರ ಸಂಯೋಗದಿಂದ ಮೃತ್ಯು ಮತ್ತು ಭೀತಿ ಎಂಬ ಮಕ್ಕಳು ಜನಿಸಿದರು. ಈ ಮೃತ್ಯು ಮತ್ತು ಭೀತಿಯರ ಸಂಸರ್ಗದಿಂದ ಯಾತನ, ಅಪಾರವಾದ ನೋವು ಹಾಗೂ ನಿರಯ, ನರಕ ಜನಿಸಿದರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿಯಾಗಿ ಈ ಅಧರ್ಮದ ಪರಂಪರೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ಈಗ ಇದನ್ನ ತಿಳಿದುಕೊಳ್ಳುವುದರ ಫಲಶ್ರುತಿಯನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಅಧರ್ಮದ ವಿಚಾರಗಳನ್ನ ನಾವು ಯಾಕೆ ತಿಳ್ಕೊಳ್ಬೇಕು, ಇದರಿಂದ ಏನು ಪ್ರಯೋಜನ ಅನ್ನೋದನ್ನ ಈಗ ನೋಡೋಣ. ಶ್ಲೋಕ 5. ಸಂಗ್ರಹೇಣ ಮಯಾ ಖ್ಯಾತ ಪ್ರತಿಸರ್ಗಸ್ತವಾನಘ ತ್ರಿಷು ತ್ರಿಹಿ ಶ್ರುತ್ವಾ ಏತತ್ ಪುಮಾನ್ ಪುಣ್ಯಂ ವಿಧುನೋತಿ ಆತ್ಮನಾಮಲಂ. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭು. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರೀತಿಯ ವಿದುರನೇ, ನಾನೀಗ ವಿನಾಶದ ಕಾರಣಗಳನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ. ಈ ವರ್ಣನೆಯನ್ನು 3 ಸಾರಿ ಕೇಳುವವರು ಪುಣ್ಯವನ್ನು ಪಡೆಯುತ್ತಾರೆ, ಆತ್ಮದ ಪಾಪ ಕಶ್ಮಲಗಳನ್ನು ತೊಳೆದುಕೊಳ್ಳುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಭಾಗವತವು ಇದನ್ನು ನಾವು 3 ಸಲ ಕೇಳಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು, ಈ ವಿಚಾರಗಳನ್ನ ಏನೆಲ್ಲ ಇಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ನಮಗೆ ಮರೆತು ಹೋಗ್ತದೆ. ಹಾಗಾಗಿ ಇದನ್ನು ಯಾರು 3 ಸಲ ಕೇಳಿದ್ದಾರೋ ಅವರು ಪುಣ್ಯವನ್ನ ಪಡೆಯುತ್ತಾರೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಈಗ ನಾವು 1 ಸಲ ಕೇಳಿದ್ದೇವೆ, ಇನ್ನು 2 ಸಲ ಇದನ್ನ ಪುನರಾವರ್ತನೆ ಮಾಡೋಣ. ಇಲ್ಲಿ ಕಾಣ್ಬೋದು ಒಂದೇ ಕಡೆ. ಇಲ್ಲಿ ಬ್ರಹ್ಮಚಾರಿಗಳು, ಸನಕಾದಿಗಳು, ನಾರದ ಮುನಿಗಳು ಊರ್ಧ್ವರೇತಸರಾಗಿದ್ದರು. ಹಾಗೂ ಇಲ್ಲಿ ನಾವು ಅಧರ್ಮದ ಅಂಶವನ್ನ ಕಾಣ್ತೇವೆ. ರೂಪಶಂಕರ್ ಮತ್ತಜಿ ಅವರ ಹೆಸರುಗಳನ್ನ ಹೇಳ್ತೀರಾ, ಯಾರೆಲ್ಲ ಅಂತ ಹೇಳಿ. ಶ್ಲೋಕ 2, 3, 4. ಅಲ್ಲಿ ಹೆಸರು ಬೇಕಲ್ಲ. ಹೌದು, ಅಲ್ಲಿ ಏನೇ ಹೇಳಿದ್ದಾರೆ ಅದರ ತಾತ್ಪರ್ಯ. ಅದು ಬ್ರಹ್ಮದೇವನ ಮಗ ಅಧರ್ಮ, ಅವನ ಪತ್ನಿ ಹೆಸರು ವೃಷ, ಮತ್ತು ದಂಭ ಅಥವಾ ಬಡಾಯ ಅವರ ಮಕ್ಕಳು. ಅಧರ್ಮ ಮತ್ತೆ ಮೃಷಾರ ಮಕ್ಕಳು ದಂಭ ಮತ್ತೆ ಮಾಯ. ಮತ್ತೆ ದಂಭ ಮತ್ತೆ ಮಾಯರ ಮಕ್ಕಳು ಲೋಭ ಮತ್ತೆ ನಿವೃತ್ತಿ. ಮತ್ತೆ ಅವರಿಗೆ ಹುಟ್ಟಿದಂತಹ ಮಕ್ಕಳು ಕ್ರೋಧ ಮತ್ತು ಹಿಂಸಾ. ಮತ್ತೆ ತಂಗಿ ದುರುಕ್ತಿ, ಕಲಿ ಮತ್ತು ದುರಕ್ತಿ. ಅವರಿಂದ ಬಂದವರು ಮೃತ್ಯು, ಭೀತಿ ಮತ್ತು ಭೀತಿ. ಮತ್ತೆ ಅವರಿಂದ ಬಂದವರು ಯಾತನ, ನಿರಯ. ನಿರಯ. ಇದು ಈ ಅಧರ್ಮದ ಒಂದು ವಂಶ. ಇನ್ನೊಬ್ರು ಯಾರು? ಶಶಿಕುಮಾರ್ ಪ್ರಭು ಒಂದ್ಸಲ ಆಗ್ತದೆ. ಹರೇ ಕೃಷ್ಣ. ಪ್ರಭುಜಿ ಹೇಳ ಪ್ರಭುಜಿ. ಹೇಳ ಪ್ರಭುಜಿ. ಸಾರಿ ಪ್ರಭುಜಿ, ನಾನು ಮ್ಯೂಟ್ ಅಲ್ಲಿದ್ದೆ, ನೋಡ್ಲಿಲ್ಲ. ಓದ್ತೀನಿ. ಹೇಳಿ ಪ್ರಭುಜಿ. ಶಶಿಕುಮಾರ್ ಪ್ರಭುಜಿ ಹೇಳಿ. ಹೇಳ. ಓಕೆ. ಹೇಳಿ ಹೇಳಿ.
ಬ್ರಹ್ಮದೇವನ ಇನ್ನೊಬ್ಬ ಮಗ ಅಧರ್ಮ. ಅವನ ಪತ್ನಿ ಹೆಸರು ಮೃಷ, ಅಸತ್ಯ. ಅವರ ಸಂಯೋಗದಿಂದ ಇಬ್ಬರು ರಾಕ್ಷಸರು ಹುಟ್ಟಿದರು. ಒಬ್ಬ ದಂಭ ಅಥವಾ ಬಡಾಯಿ ಕೊಚ್ಚುವವನು, ಇನ್ನೊಬ್ಬಳು ಮಾಯ ಅಥವಾ ವಂಚಿಸುವವಳು. ಈ ಇಬ್ಬರನ್ನು ನಿರ್ವೃತಿ ಎಂಬ ರಾಕ್ಷಸನು ಸ್ವೀಕರಿಸಿದನು. ಅವನಿಗೆ ಮಕ್ಕಳಿರಲಿಲ್ಲ. ಮೈತ್ರೇಯನು ವಿದುರನಿಗೆ ಹೇಳಿದನು, ಮಹಾತ್ಮನೇ, ದಂಭ ಮತ್ತು ಮಾಯೆಯರಿಂದ ಲೋಭ ಮತ್ತು ನಿಕೃತಿ, ಮೋಸಗಳು ಜನಿಸಿದವು. ಅವರಿಬ್ಬರ ಸಂಸರ್ಗದಿಂದಾಗಿ ಕ್ರೋಧ ಮತ್ತು ಹಿಂಸ ಜನಿಸಿದರು. ಈ ಜೋಡಿಯಿಂದ ಕಲಿಯು, ಅವನ ತಂಗಿ ದುರುಕ್ತಿಯು, ಕೆಟ್ಟ ಮಾತು ಹುಟ್ಟಿದರು. ಸಜ್ಜನರಲ್ಲಿ ಶ್ರೇಷ್ಠನಾದವನೇ, ಕಲಿ ಮತ್ತು ದುರುಕ್ತಿಯವರ ಸಂಯೋಗದಿಂದ ಮೃತ್ಯು ಮತ್ತು ಭೀತಿ ಎಂಬ ಮಕ್ಕಳು ಜನಿಸಿದರು. ಈ ಮೃತ್ಯು ಮತ್ತು ಭೀತಿಯರ ಸಂಸರ್ಗದಿಂದ ಯಾತನ, ಅಪಾರವಾದ ನೋವು ಹಾಗೂ ನಿರಯ, ನರಕ ಜನಿಸಿದರು. ಹರೇ ಹರೇ ಕೃಷ್ಣ. ಒಟ್ಟು 14 ಜನರ ವಿಚಾರಗಳನ್ನ ಇಲ್ಲಿ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಅಧರ್ಮದ ಒಂದು ಸೃಷ್ಟಿಯಾಗಿದೆ. ಅದರಿಂದ ಈ ವಿಚಾರಗಳನ್ನು ನಾವು ಜೀವನದಲ್ಲಿ ದೂರ ಇಡಬೇಕು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ತೀವಿ. ಹಾಗೆ ಭಾಗವತದಲ್ಲಿ ಕೂಡ ಇದನ್ನ 3 ಸಲ ನಾವು ಪುನರುಚ್ಚಾರ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ. ಇದಿಷ್ಟು ಹೇಳಿದ ಮೇಲೆ ಇನ್ನು ಮುಂದಕ್ಕೆ ಧ್ರುವ ಚರಿತ್ರೆಯನ್ನ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಧ್ರುವನ ಏನು ಕಥೆ ಇದೆ, ಧ್ರುವ ಯಾಕೆ ಕಾಡಿಗೆ ಹೋದ, ಯಾವ ರೀತಿಯಾಗಿ ತನ್ನ ಗುರುಗಳನ್ನ, ನಾರದ ಮುನಿಗಳನ್ನ ಭೇಟಿ ಮಾಡಿದ, ಹಾಗೂ ತನ್ನ ಭಕ್ತಿ ಸೇವೆಯಲ್ಲಿ ಅವರು ಧ್ರುವ ಮಹಾರಾಜ ಹೇಗೆ ಯಶಸ್ಸನ್ನು ಪಡೆದರು ಅನ್ನೋದನ್ನ ತಿಳಿದುಕೊಳ್ಳುವಂಥದ್ದು. 6ನೇ ಶ್ಲೋಕದಿಂದ ಧ್ರುವ ಚರಿತ್ರೆಯನ್ನು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಶ್ಲೋಕ 6. ಅತಾಥ ಕೀರ್ತಯೇ ವಂಶಂ ಪುಣ್ಯಕೀರ್ತೆ ಕುರುದ್ವಃ ಸ್ವಯಂಭುವಸ್ಯಾಪಿ ಮನೋ ಹರೇ ಅಂಶ ಜನ್ಮನಃ. ರೂಪಶಂಕರ್ ಮತ್ತೆ 6ನೇ ಅನುವಾದ. ಹರೇ ಕೃಷ್ಣ. ಅನುವಾದ ಭಾವ ಶಿರಪತಿ ಜಯವಾಗಲಿ. ಕುರುವಂಶ ಶ್ರೇಷ್ಠನೇ, ಈಗ ನಾನು ಸ್ವಯಂಭುವ ಮನುವಿನ ವಂಶಿಕರನ್ನು ವರ್ಣಿಸುತ್ತೇನೆ. ಅವನು ದೇವೋತ್ತಮ ಪರಮಪುರುಷನ ಸ್ವಾಂಶ ವಿಸ್ತರಣದ ಒಂದು ಭಾಗವಾಗಿ ಹುಟ್ಟಿದನು. ಹರೇ ಕೃಷ್ಣ. ಹರೇ. ನಾನು ಸ್ವಯಂಭುವ ಮನುವಿನ ವಂಶಿಕರು ಅಂದ್ರೆ ಇಲ್ಲಿ ಸ್ವಯಂಭುವ ಮನು ಹುಟ್ಟಿರುವಂತದ್ದು ಬ್ರಹ್ಮದೇವರಿಂದ, ಬ್ರಹ್ಮದೇವರು ಹುಟ್ಟಿರುವಂತದ್ದು ಭಗವಂತನ ವಿಸ್ತರಣೆಯಿಂದ. ಹಾಗಾಗಿ ಇಲ್ಲಿ ಹೇಳಿರುವಂತದ್ದು ಸ್ವಯಂಭುವ ಸ್ವಾಪಿ ಮನೋ ಹರೇ ಅಂಶ ಜನ್ಮನಃ, ಹರೇರಂಶಾಂಶ ಜನ್ಮನಃ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಬ್ರಹ್ಮ ಜೀವತತ್ವ, ಬ್ರಹ್ಮದೇವರು ಜೀವತತ್ವ ಆದ್ರೂ ಕೂಡ ಭಗವಂತನಿಂದ ಅವರು ಶಕ್ತಿಯನ್ನ ಪಡೆದಿದ್ದಾರೆ. ಹಾಗಾಗಿ ಆ ಒಂದು ಭಗವಂತನದೇ ಒಂದು ಅಂಶ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ ಬ್ರಹ್ಮದೇವರಿಂದ ಹುಟ್ಟಿದ್ದು ಸ್ವಯಂಭೂಮನು, ಹಾಗಾಗಿ ಸ್ವಯಂಭೂಮನು ಅಂಶ ಅಂತ ಹೇಳ್ತಾರೆ. ಆ ಸ್ವಯಂಭುವ ಮನುವಿಗೆ ಹುಟ್ಟಿರುವಂತಹದ್ದು ಉತ್ತಾನಪಾದನ ಮಗ ಧ್ರುವ. ಹಾಗಾಗಿ ಧ್ರುವನ ತಂದೆ ಉತ್ತಾನಪಾದನ ತಂದೆ ಮನುವಿನ ತಂದೆ ಬ್ರಹ್ಮ ಭಗವಂತನ ನಾಭಿಕಮಲದಿಂದ ಜನಿಸಿರುವಂತಹ ಇದು ಈ ರೀತಿಯಾಗಿ ನಾವು ಅವರ ಒಂದು ಜನ್ಮವಂತ ಕುರಿತಾಗಿ ಇಲ್ಲಿ ತಿಳಿದುಕೊಳ್ಳುವುದು. ಹಾಗಾಗಿ ಇಲ್ಲಿ ಅಂಶ ಸಂಭವ ಜನ್ಮನಃ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮುಂದುವರಿಸ್ತಾ, ಪ್ರಿಯವ್ರತೋ ಉತ್ತಾನಪಾದೌ ಶತರೂಪಾಪತೆ ಸುತೌ ವಾಸುದೇವಸ್ಯ ಕಲಯಾ ರಕ್ಷಾಯಾಂ ಜಗತಾ ಸ್ಥಿತೌ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಬೈ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸ್ವಯಂಭುವ ಮನುವು ಶತರೂಪ ಎಂಬ ತನ್ನ ಪತ್ನಿಯಲ್ಲಿ 2 ಗಂಡು ಮಕ್ಕಳನ್ನು ಪಡೆದನು. ಅವರೇ ಉತ್ತಾನಪಾದ ಮತ್ತು ಪ್ರಿಯವ್ರತ. ಇಬ್ಬರು ದೇವೋತ್ತಮ ಪರಮಪುರುಷ ವಾಸುದೇವನ ಸ್ವಾಂಶ ವಿಸ್ತರಣದ ವಂಶಸ್ಥರಾದುದರಿಂದ ಅವರು ವಿಶ್ವವನ್ನಾಳಲು, ಪಾಲಿಸಲು, ಪ್ರಜೆಗಳನ್ನು ಕಾಪಾಡಲು ಬಹು ಸಮರ್ಥರಾಗಿದ್ದರು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಇಲ್ಲಿ ಉತ್ತಾನಪಾದ ಹಾಗೂ ಪ್ರಿಯವ್ರತ ಇಬ್ಬರು ಕೂಡ ಭಗವಂತನಿಂದ ಅನುಗ್ರಹಿತರಾಗಿರುವಂತವರು, ಭಗವಂತನ ಆಶೀರ್ವಾದವನ್ನ ಪಡೆದಿರುವಂತವರು. ಹಾಗೂ ರಾಜನಾಗಿ ಒಂದು ಪ್ರಜೆಗಳನ್ನು ನೋಡಿಕೊಳ್ಳುವಂತಹ ಅರ್ಹತೆಯನ್ನ ಅವರು ಪಡೆದಿದ್ದಂಥವರು.
ಜಾಯೇ ಉತ್ಥಾನಪಾದಸ್ಯ ಸುನೀತಿ ಸುರುಚಿಸ್ತಯೋ ಸುರುಚಿ ಪ್ರೇಯಸಿ ಪ್ರತ್ಯುರ್ನೇತರ ಯತ್ಸುತೋ ಧ್ರುವಃ. ಚಂದ್ರಿಕಾ ಮಾತು. ಹರೇ ಕೃಷ್ಣ ಪ್ರಭುಜಿ. ಉತ್ಥಾನಪಾದ ರಾಜನಿಗೆ ಇಬ್ಬರು ಪತ್ನಿಯರು, ಸುನೀತಿ ಮತ್ತು ಸುರುಚಿ. ರಾಜನಿಗೆ ಸುರುಚಿಯನ್ನು ಕಂಡರೆ ಹೆಚ್ಚಿನ ಪ್ರೇಮವಿತ್ತು. ಧ್ರುವನೆಂಬ ಹೆಸರಿನ ಮಗನನ್ನು ಪಡೆದ ಸುನೀತಿಯ ಬಗೆಗೆ ಅವನಿಗೆ ಅಷ್ಟಾಗಿ ಒಲವಿರಲಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ರಾಜನಾದಂತಹ ವ್ಯಕ್ತಿ ತನ್ನ ಪ್ರಜೆಗಳಿಗಾಗ್ಲಿ ಅಥವಾ ತನ್ನ ಕುಟುಂಬದಲ್ಲಾಗ್ಲಿ ಎಲ್ಲರಿಗೂ ಸಮಾನವಾಗಿ ಇರಬೇಕಾಗ್ತದೆ. ಯಾರಿಗಾದ್ರೂ ಹೆಚ್ಚಿನ ಒಂದು ಆಸಕ್ತಿಯನ್ನ ಆಕರ್ಷಣೆಯನ್ನ ತೋರಿಸಿದ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗಳು ರಾಜನ ಈ ಒಂದು ಲಕ್ಷಣವನ್ನ, ಈ ಒಂದು ಸ್ವಭಾವವನ್ನ ಅವರ ದೌರ್ಬಲ್ಯ ಅಂತ ಹೇಳಿ ತಿಳಿದು ಅದರ ಒಂದು ಲಾಭವನ್ನ ಪಡೆಯುವಂತಹ ಅವಕಾಶಗಳು ಇರ್ತವೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನಡೆಯುತ್ತಾ ಇದೆ. ಇಲ್ಲಿ ಸುರುಚಿ ಸುನೀತಿ ಅವರ ಹೆಸರೇ ತಿಳಿಸ್ತದೆ, ರುಚಿ ಮತ್ತೆ ನೀತಿ ಅಂತ ಹೇಳಿ. ರುಚಿ ಅನ್ನುವಂಥದ್ದು ಎಲ್ಲರಿಗೂ ತಕ್ಷಣವೇ ಆಸಕ್ತಿದಾಯಕವಾದಂಥದ್ದು. ನೀತಿ ಅಂತ ಹೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು ಅಥವಾ ಒಂದು ಮೌಲ್ಯವನ್ನ ಬೋಧಿಸುವಂತಹದ್ದು. ಇದನ್ನ ಕೇಳುವುದರಲ್ಲಿ ಜನರು ಹೆಚ್ಚಾಗಿ ಆಸಕ್ತಿಯನ್ನ ವಹಿಸಿರುವುದಿಲ್ಲ. ಅದೇ ರೀತಿ ರಾಜನಿಗೂ ಕೂಡ ಸುನೀತಿಯನ್ನ ಕಂಡದ್ದಕ್ಕಿಂತಲೂ ಸುರುಚಿಯನ್ನ ಕಂಡ್ರೆ ಹೆಚ್ಚು ಪ್ರೀತಿ ಅಥವಾ ಆಕರ್ಷಣೆ ಅನ್ನುವಂಥದ್ದು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆ ಒಂದು ಸುನೀತಿಯ ಮಗನೇ ಧ್ರುವ, ಸುರುಚಿಯ ಮಗ ಉತ್ತಮ. ಹೀಗೆ ಉತ್ತಮ ಮತ್ತೆ ಧ್ರುವ ಇಬ್ಬರು ಕೂಡ ಅಣ್ಣ ತಮ್ಮಂದಿರು, ಇಬ್ಬರು ಆಟ ಆಡ್ತಾ ಇದ್ರು. ಹಾಗಿರ್ಬೇಕಾದ್ರೆ ಒಂದು ದಿನ ಏಕದಾ ಸುರುಚೆ ಪುತ್ರಂ ಅಂಕಂ ಆರೋಪ್ಯ ಲಾಲಯತ್ ಉತ್ತಮಂ ರುಕ್ಷಂತಂ ಧ್ರುವಂ ರಾಜಾಭ್ಯನಂದತ. ಶಿವಕುಮಾರ್ ಪ್ರಭು. ಕೃಷ್ಣ ಪ್ರಭು. ಒಮ್ಮೆ ಉತ್ಥಾನಪಾದ ರಾಜನು ಸುರುಚಿಯ ಮಗ ಉತ್ತಮನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ತಟ್ಟುತ್ತಿದ್ದನು. ಧ್ರುವನು ತನ್ನ ತಂದೆಯ ತೊಡೆಯ ಮೇಲಕ್ಕೆ ಹತ್ತಿ ಕುಳಿತುಕೊಳ್ಳಬೇಕೆಂದು ಹವಣಿಸುತ್ತಿದ್ದನು. ಆದರೆ ರಾಜನು ಅವನನ್ನು ಪ್ರೀತಿಯಿಂದ ಎತ್ತಿ ಕುಳ್ಳಿರಿಸಿಕೊಳ್ಳಲಿಲ್ಲ. ಹರೇ ಕೃಷ್ಣ. ಇಲ್ಲಿ ಉತ್ಥಾನಪಾದನಿಗೆ ಇಬ್ಬರು ಮಕ್ಕಳ ಮೇಲೆಯೂ ಸಮಾನವಾದಂತಹ ಪ್ರೀತಿ ಇದೆ. ಆದ್ರೆ ಸುರುಚಿ ಎಲ್ಲಿ ಬೇಸರ ಮಾಡಿಕೊಳ್ತಾಳೋ ಅನ್ನುವಂತಹ ಒಂದು ಕಾರಣದಿಂದಾಗಿ ಉತ್ಥಾನಪಾದನು ಸುನೀತಿಯ ಮಗನಾದಂತಹ ಧ್ರುವನನ್ನ ದೂರ ಇಟ್ಟು ಸುರುಚಿಯ ಮಗನಾದಂತಹ ಉತ್ತಮನನ್ನ ತನ್ನ ಬಳಿಯಲ್ಲಿ ಇಟ್ಟುಕೊಳ್ಳುತ್ತಾ ಇದ್ದ. ತಥಾ ಚಿಕೀರ್ಷಮಾಣಂ ತತ್ ಸಪತ್ನ್ಯಸ್ತನಯಂ ಧ್ರುವಂ ಸುರುಚಿ ಶೃಣ್ವತೋ ರಾಜ್ಞಾ ಶೀರ್ಷ್ಯಮಾಹಾತಿ ಗರ್ವಿತ. ರೂಪಶಂಕರ. ಹರೇ ಕೃಷ್ಣ. ಅನುವಾದ ಮಗು ಧ್ರುವನು ತಂದೆಯ ತೊಡೆಯ ನೇರನ್ನು ಪ್ರಯತ್ನಿಸುತ್ತಿರುವುದನ್ನು ನೋಡಿ ಅವನ ಮಲತಾಯಿ ಸುರುಚಿಗೆ ಬಹಳ ಅಸಮಾಧಾನವಾಯಿತು. ಮಹಾಗರ್ವದಿಂದ ರಾಜನು ಕೇಳಿಸಿಕೊಳ್ಳುವಂತೆ ಅವಳು ಹೇಳತೊಡಗಿದಳು. ಹರೇ ಕೃಷ್ಣ. ಧನ್ಯವಾದ. ಇಲ್ಲಿ ರಾಜನು ಸುಮ್ಮನಿದ್ರು ಕೂಡ ಸುರುಚಿಯೇ ಧ್ರುವನ ವಿರುದ್ಧವಾಗಿ ಮಾತನಾಡುವಂತಹ ವಿಚಾರವನ್ನು ಇಲ್ಲಿ ನಾವು ಕಾಣಬಹುದು. ರಾಣಿ ಸುರುಚಿಯ ಮೇಲಣ ಅತಿಮೋಹದಿಂದಾಗಿ ತನ್ನ ಸಹಜ ಭಾವನೆ ಏನೇ ಇದ್ದರೂ ಧ್ರುವನನ್ನು ಪ್ರೀತಿಯಿಂದ ಸ್ವಾಗತಿಸುವುದು ಉತ್ಥಾನಪಾದನಿಗೆ ಸಾಧ್ಯವಾಗಲಿಲ್ಲ. ಅವನು ತನ್ನ ವಿಷಯದಲ್ಲಿ ಅತಿಮೋಹಿತನಾಗಿದ್ದಾನೆ, ತನ್ನನ್ನು ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾನೆ ಎಂದು ಗೊತ್ತಾದರೆ ಅದನ್ನು ದುರುಪಯೋಗಪಡಿಸಿಕೊಳ್ಳಲು, ಅದರಿಂದ ಅನಗತ್ಯ ಪ್ರಯೋಜನವನ್ನು ಪಡೆಯಲು ಆಕೆ ಅಂದ್ರೆ ಇಲ್ಲಿ ಸುರುಚಿ ಹವಣಿಸುತ್ತಿದ್ದಾಳೆ. ಇದನ್ನ ಒಂದು ಮಲತಾಯಿಯ ಸ್ವಭಾವ ಅಂತ ಹೇಳಿ ಹೇಳ್ತಾರೆ. ತನ್ನ ಮಗುವಿಗೆ ಮಾತ್ರ ಪ್ರೀತಿಯು ದೊರಕಬೇಕು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಧ್ರುವನು ರಾಜನಾಗ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಆತನು ಸುರುಚಿಯಿಂದ ಹುಟ್ಟಲಿಲ್ಲ, ಆತನು ಸುನೀತಿಯ ಗರ್ಭದಿಂದ ಜನಿಸಿದ್ದಾನೆ. ಮುಂದುವರಿಸ್ತಾ ಸುರುಚಿಯು ಧ್ರುವನನ್ನ ಕುರಿತಾಗಿ, ತಂದೆಯ ಸಣ್ಣ ಮಗು, 5 ವರ್ಷದ ಮಗು, ಅದಕ್ಕೆ ಏನು ಅಷ್ಟೊಂದು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ವಯಸ್ಸಲ್ಲ. ಅಂತಹ ಮಗುವಿನಲ್ಲಿ ಇಲ್ಲಿ ಸುರುಚಿಯು ಹೇಳುವಂತಹ ಮಾತು,
ನ ವತ್ಸ ನೃಪತೆ ಧಿಷ್ಣ್ಯಂ ಭವಾನ್ ಆರೋಢುಮರ್ಹತಿ ನ ಗೃಹೀತೋ ಮಯಾ ಯತ್ಸ್ವ ಕುಕ್ಷಾವತಿ ನೃಪಾತ್ಮಜಃ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ರಾಣಿ ಸುರುಚಿಯು ಧ್ರುವ ಮಹಾರಾಜನಿಗೆ ಹೇಳಿದಳು, ನನ್ನ ಪ್ರೀತಿಯ ಮಗುವೆ, ನೀನು ಸಿಂಹಾಸನದ ಮೇಲಾಗಲಿ ಮಹಾರಾಜರ ತೊಡೆಯ ಮೇಲಾಗಲಿ ಕುಳಿತುಕೊಳ್ಳಲು ಅರ್ಹನಲ್ಲ. ನೀನು ಮಹಾರಾಜನ ಮಗನೇನೋ ಹೌದು, ಆದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲವಾದ್ದರಿಂದ ನಿನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಅರ್ಹತೆ ನಿನಗಿಲ್ಲ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಯಾವಾಗ ಭಗವಂತನ ಶ್ರೇಷ್ಠ ಭಕ್ತರು ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಅಥವಾ ಸಮಸ್ಯೆಗೆ ಸಿಲುಕಿಕೊಳ್ತಾರೋ ಅದರಿಂದ ಒಂದು ಉತ್ತಮವಾದಂತಹ ಫಲಿತಾಂಶ ಬರುವುದು ನಮಗೆ ಗಮನಕ್ಕೆ ಬರ್ತದೆ. ಭಗವದ್ಗೀತೆ ಬರಲಿಕ್ಕೆ ಅರ್ಜುನನ ಮೋಹ ಕಾರಣವಾಯಿತು. ಭಾಗವತವು ನಮಗೆ ದೊರಕಲಿಕ್ಕೆ ಪರೀಕ್ಷಿತ ಮಹಾರಾಜನಿಂದ ಉಂಟಾದಂತಹ ಒಂದು ಅಚಾತುರ್ಯದ ಘಟನೆ ಕಾರಣವಾಯಿತು. ಅದೇ ರೀತಿ ಇಲ್ಲಿ ಧ್ರುವ ಮಹಾರಾಜನ ಜೀವನದಲ್ಲಿ ನಡೀತಾ ಇರುವಂತಹ ಈ ಒಂದು ಘಟನೆಯಿಂದಾಗಿ ಇನ್ನು ಏನೋ ಒಂದು ಉತ್ತಮವಾದಂತಹ ಒಂದು ಪರಿಣಾಮವು ಉಂಟಾಗ್ತದೆ ಅನ್ನುವುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಸುರುಚಿಯು ಒಂದು ರೀತಿಯಲ್ಲಿ ಧ್ರುವ ಮಹಾರಾಜನನ್ನ ಆ ಒಂದು ಭಗವಂತನ ಭಕ್ತಿ ಸೇವೆಯ ಕಡೆಗೆ ಹೋಗುವಂತೆ ಆಕೆ ಪ್ರೇರಣೆಯನ್ನ ಮಾಡಿದ ಹಾಗೆ ನಮಗೆ ಕಾಣುತ್ತದೆ. ಅಂತಹ ಒಂದು ಕಷ್ಟಕರವಾದಂತಹ ಪರಿಸ್ಥಿತಿ ಅಷ್ಟು ಸಣ್ಣ ಮಗುವಿಗೆ ಆ ರೀತಿಯಾಗಿ ನುಡಿದಾಗ ಆ ಮಗು ಎಷ್ಟೊಂದು ನೊಂದುಕೊಳ್ತದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಅದನ್ನ ಧ್ರುವ ಮಹಾರಾಜನು ಒಂದು ಉತ್ತಮವಾದಂತಹ ರೀತಿಯಲ್ಲಿ ಬಳಸಿಕೊಂಡು ಜೀವನದ ಅತಿ ಪರಿಪೂರ್ಣವಾದಂತಹ ಒಂದು ಲಕ್ಷ್ಯ ಏನಿದೆ ಅದನ್ನ ಪಡೆಯಲಿಕ್ಕೋಸ್ಕರ ಧ್ರುವನು ಅದನ್ನ ಆ ಒಂದು ಸನ್ನಿವೇಶವನ್ನು ಬಳಸಿಕೊಳ್ಳುತ್ತಾನೆ. 12 ಬಾಲೋಸಿ ಬತನಾತ್ಮಾನಂ ಬಾಲೋಸಿ ಬತನಾತ್ಮಾನಂ ಅನ್ಯ ಸ್ತ್ರೀ ಗರ್ಭ ಸಂಭೃತಂ ನೂನಂ ವೇದ ಭವಾನ್ ಯಸ್ಯ ದುರ್ಲಭೇತ್ಯೆ ಮನೋರಥಃ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನನ್ನ ಪ್ರೀತಿಯ ಮಗುವೆ, ನೀನು ನನ್ನ ಗರ್ಭದಿಂದ ಜನಿಸಲಿಲ್ಲ, ಬೇರೊಬ್ಬ ಹೆಂಗಸಿನ ಗರ್ಭದಿಂದ ಹುಟ್ಟಿದೆ ಎಂಬುದು ನಿನಗೆ ಗೊತ್ತಿಲ್ಲ. ಆದ್ದರಿಂದ ನಿನ್ನ ಪ್ರಯತ್ನವು ವಿಫಲವಾಗುತ್ತದೆ ಎನ್ನುವುದನ್ನು ನೀನೀಗ ತಿಳಿದುಕೊಳ್ಳಬೇಕು. ಪೂರೈಸಲು ಸಾಧ್ಯವಿಲ್ಲದ ಒಂದು ಆಸೆಯನ್ನು ಪೂರೈಸಿಕೊಳ್ಳಲು ನೀನೀಗ ಪ್ರಯತ್ನಿಸುತ್ತಿದ್ದೀಯೇ. ಹರೇ ಕೃಷ್ಣ ಪ್ರಭುಜಿ. ಈ ರೀತಿ ಸುರುಚಿಯು ಧ್ರುವ ಮಹಾರಾಜನನ್ನ ಧ್ರುವನನ್ನ ದೂರ ತಳ್ಳುತ್ತಾ ಇದ್ದಾಳೆ. ಆದ್ರೆ ಉತ್ತಾನಪಾದನು ಇದೆಲ್ಲವನ್ನು ನೋಡಿಯೂ ಕೂಡ ಏನು ಒಂದು ಪ್ರತಿಕ್ರಿಯೆಯನ್ನ ತೋರಿಸುವುದಿಲ್ಲ. ಹಾಗೆ ಮುಂದಿನ ಮಾತುಗಳಲ್ಲಿ ಸುರುಚಿಯು ಧ್ರುವ ಮಹಾರಾಜನಿಗೆ ಅವನ ಜೀವನದ ಮುಂದಿನ ಲಕ್ಷ್ಯ ಏನು ಅನ್ನುವುದನ್ನ ಸ್ಪಷ್ಟಪಡಿಸುವಂತಹ ಮಾತುಗಳನ್ನ ಆಡ್ತಾ ಇದ್ದಾಳೆ. ತಪಸಾರಾಧ್ಯ ಪುರುಷಂ ತಸ್ಯೈವಾನುಗ್ರಹೇಣ ಮೇ ಗರ್ಭೇ ತ್ವಂ ಸಾಧಯಾತ್ಮಾನಂ ಯದಿಚ್ಛಸಿ ನೃಪಾಸನಂ. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭು. ರಾಜನ ಸಿಂಹಾಸನವನ್ನು ಹೊತ್ತಬೇಕೆಂದು ಇಷ್ಟಪಡುವೆಯಾದ ಪಕ್ಷದಲ್ಲಿ ಅದಕ್ಕಾಗಿ ನೀನು ಉಗ್ರವಾದ ತಪಸ್ಸನ್ನು ಮಾಡಬೇಕಾಗುತ್ತದೆ. ಮೊದಲು ದೇವೋತ್ತಮ ಪರಮಪುರುಷನನ್ನು ಮೆಚ್ಚಿಸಬೇಕು. ಆಮೇಲೆ ಅವನ ಅನುಗ್ರಹವನ್ನು ಪಡೆದು ಮುಂದಿನ ಜನ್ಮದಲ್ಲಿ ನನ್ನ ಗರ್ಭದಿಂದ ಹುಟ್ಟಿ ಬರಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಈ ರೀತಿಯಾಗಿ ಸುರುಚಿಯು ಹೊಳಿತಾ ಇದ್ದಾಳೆ. ಜೀವನದಲ್ಲಿ ಕಷ್ಟ ಅನ್ನುವಂಥದ್ದು ಪ್ರತಿಯೊಂದು ವ್ಯಕ್ತಿಗೂ ಕೂಡ ಬರ್ತದೆ. ಆದ್ರೆ ಯಾರು ಆ ಒಂದು ಭಕ್ತಿಯನ್ನ ಮಾಡಿ ಉತ್ತಮವಾದಂತಹ ಸಂಸ್ಕಾರವನ್ನ ಬೆಳೆಸಿಕೊಂಡಿರ್ತಾರೋ ಅವರು ಆ ರೀತಿಯಾದಂತಹ ಕಷ್ಟಗಳು ಬಂದಾಗ ಭಗವಂತನಿಗೆ ಶರಣಾಗ್ತಾರೆ. ಅದೇ ಯಾರಿಗೆ ಈ ರೀತಿಯಾಗಿ ಭಕ್ತಿ ಕಾರ್ಯವನ್ನ ಮಾಡಿ ಅಭ್ಯಾಸ ಇಲ್ಲವೋ ಅಥವಾ ಭಕ್ತಿ ಸಾಧನೆಯನ್ನ ಮಾಡಿರುವುದಿಲ್ಲವೋ ಅವರು ತಪ್ಪು ದಾರಿಯನ್ನ ಹಿಡಿಯುವಂತಹ ಸಂದರ್ಭಗಳನ್ನ ನಾವು ಕಾಣಬಹುದು. ಉದಾಹರಣೆಗೆ ಬೇರೆ ಬೇರೆ ರಾಕ್ಷಸರು ಕೂಡ ಈ ರೀತಿ ಅವಮಾನಕ್ಕೊಳಗಾದಾಗ ಅವರು ದೇವತೆಗಳನ್ನ ಕುರಿತಾಗಿ ತಪಸ್ಸು ಮಾಡಿ ಬೇರೆ ಬೇರೆ ಶಕ್ತಿಯನ್ನ ಸಂಪಾದನೆ ಮಾಡಿ ತಮ್ಮ ದ್ವೇಷವನ್ನ ಸಾಧಿಸಿದಂತಹ ಘಟನೆಗಳನ್ನು ನಾವು ಕಾಣುತ್ತೇವೆ. ಅದೇ ರೀತಿ ಇಲ್ಲಿ ಧ್ರುವ ಮಹಾರಾಜನು ಕೂಡ ಮಾಡಬಹುದಾಗಿತ್ತು. ಆದ್ರೆ ಧ್ರುವ ಮಹಾರಾಜನು ಪುಣ್ಯಜೀವಿ.
ಭಗವಂತನ ಭಕ್ತನಾಗಿದ್ದಾನೆ. ಆದ್ದರಿಂದ ಅವನ ಜೀವನದಲ್ಲಿ ನಡೆದಂತಹ ಈ ಘಟನೆ ಅವನನ್ನ ಭಗವಂತನಿಗೆ ಇನ್ನಷ್ಟು ಹತ್ತಿರ ಹೋಗ್ಲಿಕ್ಕೆ ಒಂದು ಪೂರಕವಾದಂತಹ ಸನ್ನಿವೇಶವನ್ನ ಅವನಿಗೆ ನೀಡಿತು. ಹಾಗೆ ಆ ಸುರುಚಿಯ ಬಾಯಲ್ಲಿ ಬಂದಂತಹ ಮಾತು ಕೂಡ ಅದೇ ರೀತಿಯಾಗಿದೆ. ಮೊದಲು ದೇವೋತ್ತಮ ಪರಮಪುರುಷನನ್ನು ಮೆಚ್ಚಿಸಬೇಕು ಅಂತ ಹೇಳಿ, ಭಗವಂತನನ್ನ ಮೆಚ್ಚಿಸುವಂತಹ ಕಾರ್ಯವನ್ನು ನೀನು ಮಾಡು. ಅದರ ನಂತರ ಏನು ಹೇಳ್ತಾಳೆ, ಅವನ ಅನುಗ್ರಹ ಪಡೆದು ನನ್ನ ಗರ್ಭದಿಂದ ಹುಟ್ಟಿ ಬರಬೇಕು. ಅದು ಮುಂದಕ್ಕೆ ನೋಡೋಣ. ಭಗವಂತನ ಅನುಗ್ರಹ ಪಡೆದ ಮೇಲೆ ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಅವನೇ ತೋರಿಸಿಕೊಡ್ತಾನೆ. ಆದ್ರಿಂದ ಅದರ ಬಗ್ಗೆ ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ಇಲ್ಲಿ ಭಗವಂತನನ್ನ ನೀನು ಮೆಚ್ಚಿಸಬೇಕು ಅನ್ನುವಂತಹ ಏನು ಸುರುಚಿಯ ಮಾತು ಇದೆ, ಅದು ಧ್ರುವ ಮಹಾರಾಜನಿಗೆ ಬಹಳ ಉಪಯುಕ್ತವಾದಂತಹ ಮಾತಾಗಿದೆ. ಆದ್ರೆ ಸುರುಚಿಯ ಒಂದು ಮನಸ್ಥಿತಿಯನ್ನು ನಾವು ನೋಡಿದ್ರೆ, ಸುರುಚಿ ಏನು ಹೇಳ್ತಾ ಇದ್ದಾಳೆ, ನೀನು ಸಾಯಬೇಕು, ನೀನು ಈ ಶರೀರವನ್ನ ತ್ಯಾಗ ಮಾಡಬೇಕು ಅನ್ನುವಂತಹ ಅರ್ಥದಲ್ಲಿ ಸುರುಚಿಯು ಮಾತನಾಡ್ತಾ ಇದ್ದಾಳೆ. ಇದು ಸುರುಚಿಯ ಪ್ರಕಾರವಾಗಿ ಅಥವಾ ಸುರುಚಿ ಮಾಡುವಂತದ್ದು ಇದು ಅಪರಾಧ, ಇದು ದೊಡ್ಡ ತಪ್ಪು. ಒಬ್ಬ ಶುದ್ಧ ಭಕ್ತನಿಗೆ ಸುರುಚಿಯು ಮಾಡಿದಂತಹ ಒಂದು ಅಪರಾಧವಾಗಿದೆ. ಅದಕ್ಕೂ ಕೂಡ ಸುರುಚಿಯು ಮುಂದಕ್ಕೆ ಪ್ರತಿಫಲವನ್ನ ಅನುಭವಿಸಬೇಕಾಗ್ತದೆ. ಅದನ್ನ ನಾವು ಮುಂದಕ್ಕೆ ನೋಡೋಣ. ಈ ರೀತಿ ಹೊಟ್ಟೆ ಕಿಚ್ಚನ್ನ ಪಟ್ಟಂತಹ ಸುರುಚಿ ಧ್ರುವ ಮಹಾರಾಜನು ಸಾಯುವುದನ್ನ ಆಕೆ ಬಯಸ್ತಾಳೆ. ಮುಂದುವರಿಸ್ತಾ ಮೈತ್ರೇಯ ಮುನಿಗಳು ಹೇಳ್ತಾರೆ, ಮೈತ್ರೇಯ ಉವಾಚ ಮಾತು ಸಪತ್ನ್ಯ ಸದುರುಕ್ತಿ ವಿದ್ಧ ಶ್ವಸನ್ ವೃಷಾ ದಂಡ ಹತೋ ಯಥಾಹಿ ಹಿತ್ವಾ ಮಿಷಂತಂ ಪಿತರಂ ಸನ್ನವಾಚಂ ಜಗಾಮ ಮಾತು ಪ್ರರುದನ್ ಸಕಾಶಂ. ಪ್ರಭುಜಿ ಸ್ಕ್ರೀನ್ ಶೇರ್ ಹೊರಟಾಗಿದೆ. ಓಕೆ, ಶ್ಲೋಕ ಸಂಖ್ಯೆ 14. ರೂಪಶಂಕರ್ ಮತ್ತು ಹರೇ ಕೃಷ್ಣ. ಮೈತ್ರೇಯರು ಮುಂದುವರಿಸಿದರು, ಪ್ರೀತಿಯ ವಿದುರನೆ, ಕೋಲಿನ ಪೆಟ್ಟು ತಿಂದ ಹಾವು ಬುಸುಗುಟ್ಟುವಂತೆ ತನ್ನ ಮಲತಾಯಿಯ ಕಟು ಮಾತುಗಳ ಹೊಡೆತದಿಂದಾಗಿ ಧ್ರುವ ಮಹಾರಾಜನು ಕೋಪದಿಂದ ಬುಸುಗುಟ್ಟುತ್ತಿದ್ದನು. ತಂದೆಯು ಪ್ರತಿಭಟಿಸದೆ ಮೌನವಾಗಿ ಕುಳಿತಿದ್ದುದನ್ನು ನೋಡಿ ತಕ್ಷಣವೇ ಅವನು ಅರಮನೆಯನ್ನು ಬಿಟ್ಟು ತನ್ನ ತಾಯಿಗೆ ಬಳಿಗೆ ಹೋದನು. ಹರೇ ಕೃಷ್ಣದಲ್ಲ. ಈ ರೀತಿ ಕ್ಷತ್ರಿಯ ಸ್ವಭಾವ ಧ್ರುವ ಮಹಾರಾಜನು ಸಹಜವಾಗಿಯೇ ಸಿಟ್ಟುಗೊಂಡನು. ಅದು ಸುರುಚಿ ಆ ರೀತಿಯಾಗಿ ಮಾತನಾಡಿದ್ದು ಮಾತ್ರ ಅಲ್ಲ, ಸುರುಚಿ ಹಾಗೆಲ್ಲ ಹೇಳಿದ್ರು ಕೂಡ ಉತ್ತಾನಪಾದ ಸುಮ್ಮನೆ ಕುಳಿತಿದ್ದ, ಅವನೇನು ಹೇಳಲೇ ಇಲ್ಲ. ಅದಕ್ಕೆ ಇನ್ನೂ ಹೆಚ್ಚಿನ ಸಿಟ್ಟನ್ನ ಆತನು ಹೊಂದಿದ್ದಾನೆ. ತನ್ನ ತಾಯಿಯ ಬಳಿಗೆ ಬರ್ತಾ ಇದ್ದಾನೆ. ಮುಂದುವರಿಸ್ತಾ, ತಂ ನಿಶ್ವಸಂತಂ ಸ್ಫುರಿತಾಧರೋಷ್ಟಂ ಸುನೀತಿರುತ್ಸಂಗ ಉದೂಹ್ಯ ಬಾಲಂ ನಿಶಮ್ಯ ತತ್ಪೌರಮಖಾನ್ನಿಷ್ಟಾತಂ ಸಾ ವಿವ್ಯಥೆ ಯದ್ಗದಿತಂ ಸಪತ್ನ್ಯ. ಪ್ರಭುಜಿ. ಅನುವಾದ. ತಾಯಿಯ ಬಳಿಗೆ ಬಂದಾಗ ಧ್ರುವನ ತುಟಿಗಳು ಕೋಪದಿಂದ ನಡುಗುತ್ತಿದ್ದವು. ಅವನು ಜೋರಾಗಿ ಅಳುತ್ತಿದ್ದನು. ರಾಣಿ ಸುನೀತಿಯು ತಕ್ಷಣವೇ ಮಗನನ್ನು ಎತ್ತಿಕೊಂಡು ತೊಡೆಯ ಮೇಲೆ ಕುಳ್ಳರಿಸಿಕೊಂಡಳು. ಅರಮನೆಯಲ್ಲಿ ಸುರುಚಿಯು ಆಡಿದ ಮಾತುಗಳನ್ನು ಕೊಂಡಿದ್ದವರು ನಡೆದುದೆಲ್ಲವನ್ನು ಸುನೀತಿಗೆ ವಿವರವಾಗಿ ಹೇಳಿದರು. ಅದನ್ನು ಕೇಳಿ ಸುನೀತಿಗೂ ತುಂಬಾ ದುಃಖವಾಯಿತು. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಧ್ರುವನು ಬರುವುದಕ್ಕಿಂತ ಮೊದಲೇ ಸುನೀತಿಗೆ ವಿಚಾರ ತಿಳಿದಿದೆ, ಅರಮನೆಯ ಏನೆಲ್ಲ ವಾರ್ತೆಗಳು ಆಗಿದೆ ಅಂತ ಹೇಳಿ. ಧ್ರುವ ವಯಸ್ಸಿಗೆ ಸಹಜ ಅಳುವಂತಹದ್ದು. ಸಣ್ಣ ಮಕ್ಕಳಿಗೆ ಏನೇ ಬೇಕಿದ್ರು ಕೂಡ ಅಳುವಿನ ಮುಖಾಂತರವೇ ಅವರು ಅದನ್ನ ತಿಳಿಸ್ತಾರೆ. ಹೀಗೆ ಧ್ರುವನು ಕೂಡ ಬಹಳ ಸಿಟ್ಟಿನಿಂದ ಅಳ್ತಾ ಇದ್ದಾನೆ. ಸಿಟ್ಟು ಬರ್ತಾ ಇದೆ ಆತನಿಗೆ, ಅಳು ಕೂಡ ಬರ್ತಾ ಇದೆ. 16. ಸೋತ್ಸೃಜ್ಯ ಧೈರ್ಯಂ ವಿಲಲಾಪ ಶೋಕ ದಾವಾಗ್ನಿನ ದಾವಲತೇವ ಬಾಲ ವಾಕ್ಯಂ ಸಪತ್ನ್ಯ ಸ್ಮರತಿ ಸರೋಜ ಶ್ರಿಯಾ ದೃಶಾ ಬಾಷ್ಪಕಲಾ ಮುವಾಹ. ಚಂದ್ರಿಕಾ. ಈ ಘಟನೆಯು ಸುನೀತಿಯ ಸಹನೆಗೂ ಮೀರಿದುದಾಗಿತ್ತು. ಕಾಳ್ಗಿಚ್ಚಿಗೆ ಸಿಕ್ಕಿದಂತೆ ಅವಳು ಬೇಯತೊಡಗಿದಳು. ದುಃಖದ ಕಾವಿನಲ್ಲಿ ಅವಳು ಸುಟ್ಟು ಹೋದ ತರೆಗೆಲೆಯಂತಾದಳು.
ಗೋಳಾಡಿದಳು. ತಾವರೆಯಂತಹ ಅವಳ ಮುಖವು ಸವತಿಯಾಡಿದ ಮಾತುಗಳನ್ನು ನೆನೆದು ಕಣ್ಣೀರಿನಿಂದ ಕಂದಿ ಹೋಯಿತು. ಅವಳು ಹೇಳತೊಡಗಿದಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಸುನೀತಿಯಲ್ಲಿ ಯಾವುದೇ ಪರಿಹಾರ ಇಲ್ಲ. ಯಾಕಂದ್ರೆ ಉತ್ತಾನಪಾದನ ಸ್ವಭಾವ ಆಕೆಗೆ ತಿಳಿದಿದೆ. ಉತ್ತಾನಪಾದನು ಸುನೀತಿಯನ್ನ ಒಂದು ದಾಸಿಗಿಂತಲೂ ಕಳಮಟ್ಟದಲ್ಲಿ ಕಾಣ್ತಾ ಇದ್ದ. ಸುರುಚಿಯ ಮೇಲೆ ಅತಿಯಾದಂತಹ ಮೋಹವನ್ನ ಬೆಳೆಸಿಕೊಂಡಿದ್ದ. ಹಾಗಾಗಿ ಸುನೀತಿಯು ಹೇಳಿದಂತಹ ಯಾವುದೇ ಮಾತಿಗೆ ಅಲ್ಲಿ ಬೆಲೆ ಇರಲಿಲ್ಲ. ಹಾಗಾಗಿ ಸುನೀತಿಗೆ ಅಳುವುದನ್ನ ಬಿಟ್ಟು ಬೇರೆ ಯಾವುದು ಕೂಡ ಯಾವುದೇ ಪರಿಹಾರ ಇರಲಿಲ್ಲ. ಹೀಗಿರ್ಬೇಕಾದ್ರೆ ಆಕೆಯು ಧ್ರುವ ಮಹಾರಾಜನಿಗೆ ಬೋಧನೆಯನ್ನ ನೀಡ್ತಾಳೆ. ಧ್ರುವ ಮಹಾರಾಜನಿಗೆ ಸಮಾಧಾನವನ್ನ ಮಾಡ್ತಾಳೆ. ದೀರ್ಘಂ ಶ್ವಸಂತಿ ವ್ರಜಿನಸ್ಯ ಪಾರ ಮಪಶ್ಯತಿ ಬಾಲಕಮಾಹ ಬಾಲ ಮಾಮಂಗಲಂ ತಾತ ಪರೇಶು ಮಂಸ್ತಾ ಭುಂಕ್ತೆ ಜನೋ ಯತ್ಪರ ದುಃಖದಸ್ತತ್. ಶಶಿಕುಮಾರ್ ಪ್ರಭು. ಅನುವಾದ ಶ್ರೀಲ ಪ್ರಭುಪಾದರಿಂದ. ಅವಳು ದೀರ್ಘವಾಗಿ ಉಸಿರು ಬಿಡುತ್ತಿದ್ದಳು. ಈ ಸಂಕಷ್ಟ ಪರಿಸ್ಥಿತಿಗೆ ವಾಸ್ತವ ಪರಿಹಾರ ಏನೆಂದು ಅವಳಿಗೆ ತಿಳಿದಿರಲಿಲ್ಲ. ಯಾವ ಪರಿಹಾರವನ್ನು ಕಾಣದೆ ಅವಳು ತನ್ನ ಮಗನಿಗೆ ಹೀಗೆ ಹೇಳಿದಳು: ನನ್ನ ಮುದ್ದಿನ ಮಗುವೆ, ಇತರರಿಗೆ ಯಾವುದೇ ಅಮಂಗಳವನ್ನು ಆಶಿಸಬೇಡ. ಇತರರಿಗೆ ನೋವುಂಟು ಮಾಡುವವನು ತಾನೇ ಆ ನೋವನ್ನು ಅನುಭವಿಸುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸುನೀತಿಯು ಕೂಡ ಭಗವಂತನ ಭಕ್ತಳಾಗಿದ್ದು, ಆ ಕಾರಣಕ್ಕಾಗಿ ಧ್ರುವ ಮಹಾರಾಜನಿಗೂ ಕೂಡ ಅದೇ ಒಂದು ಸಂಸ್ಕಾರ ಬಂದಿದೆ. ಇಲ್ಲಿ ಸುನೀತಿಯ ಒಂದು ಸ್ವಭಾವವನ್ನು ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಮುದ್ದಿನ ಮಗುವೆ, ಇತರರಿಗೆ ಅಮಂಗಳವನ್ನು ಆಶಿಸಬೇಡ. ಸಣ್ಣ ಮಕ್ಕಳಿಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರ ಬಗ್ಗೆ ದ್ವೇಷವನ್ನ ಹೇಳಿಕೊಡಬಾರದು. ಅದು ಉದ್ದೇಶ ಯಾವುದೇ ಕಾರಣ ಇದ್ರೂ ಕೂಡ ಅವರಿಗೆ ಕೆಟ್ಟದಾಗಿ ಅಥವಾ ಇನ್ನೊಬ್ಬರಿಗೆ ಕೆಟ್ಟದನ್ನ ಮಾಡುವುದರ ಬಗ್ಗೆ ಅವರಿಗೆ ಅದನ್ನ ತಿಳಿಸಿಕೊಡಬಾರದು. ಯಾಕಂದ್ರೆ ಆ ಸಣ್ಣ ವಯಸ್ಸಿನಲ್ಲಿ ಆ ದ್ವೇಷದ ಒಂದು ಭಾವನೆಯನ್ನ ಅವರಲ್ಲಿ ನಾವು ಬಿತ್ತಿದ್ರೆ ಮತ್ತೆ ಅದು ಅವರು ದೊಡ್ಡವರಾದ ಮೇಲೆ ಅದು ಬಹಳಷ್ಟು ಕೆಟ್ಟ ಪರಿಣಾಮವನ್ನ ಉಂಟು ಮಾಡ್ತದೆ. ಅದನ್ನೇ ಇಲ್ಲಿ ಸುನೀತಿ ಹೇಳುವಂಥದ್ದು, ಯಾರಿಗೂ ಕೂಡ ಅಮಂಗಳವನ್ನ ನೀನು ಆಶಿಸಬೇಡ. ಯಾಕೆ ಆಶಿಸಬಾರದು? ಯಾಕೆ ಸುರುಚಿ ಇಷ್ಟೆಲ್ಲ ಮಾಡಿದ್ರು ಆಕೆಗೆ ಅಮಂಗಳವನ್ನ ಆಶಿಸಬಾರದು? ಅದಕ್ಕೂ ಕೂಡ ಆಕೆ ಉತ್ತರವನ್ನ ಕೊಡ್ತಾ ಇದ್ದಾಳೆ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತದೆ ಅದು ಇಂತಹವರಿಂದ ಆಯ್ತು, ಇವರು ನನಗೆ ಸಮಸ್ಯೆಯಾಗಿದ್ದಾರೆ, ಇವರು ನನಗೆ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾವು ಅಂದುಕೊಂಡ್ರೆ ಅದು ಕೇವಲ ಅಜ್ಞಾನ ಮಾತ್ರ. ಯಾಕಂದ್ರೆ ಆ ವ್ಯಕ್ತಿ ಕೇವಲ ಒಂದು ನಿಮಿತ್ತ. ನಾವು ಮಾಡಿದಂತಹ ಕರ್ಮ ಫಲ ಏನಿದೆ ಅದು ಆ ವ್ಯಕ್ತಿಯ ಮುಖಾಂತರವಾಗಿ ನಮಗೆ ಬರ್ತಾ ಇದೆ ವಿನಃ ನಾವು ಯಾವುದೇ ಕರ್ಮವನ್ನ ಮಾಡಲಿಲ್ಲ ಅಥವಾ ಆ ಒಂದು ಕಷ್ಟಕ್ಕೆ ನಾವು ಗುರಿಯಾಗಬೇಕು ಅನ್ನುವಂಥದ್ದು ನಮ್ಮ ವಿಧಿಯಲ್ಲಿ ಇಲ್ಲ ಅಂತ ಆದ್ರೆ ಆ ವ್ಯಕ್ತಿಯು ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಸುರುಚಿಯು ತನ್ನ ಮಗನಿಗೆ ಇದೆಲ್ಲವನ್ನು ಕೂಡ ವಿವರವಾಗಿ ತಿಳಿಸಿಕೊಡ್ತಾ ಇದ್ದಾಳೆ 18ನೇ ಶ್ಲೋಕದಲ್ಲಿ. ಸತ್ಯಂ ಸುರುಚ್ಯಾಭಿಹಿತಂ ಭವಾನ್ ಮೇ ಯದ್ದುರ್ಭಗಾಯ ಉದರೇ ಗೃಹೀತ ಸ್ತನ್ಯೇನ ವಿವೃದ್ಧಶ್ಚ ವಿಲಜ್ಜತೆ ಯಾಂ ಭಾರ್ಯೇತಿ ವಾ ವೋಢು ಮಿಡಸ್ಪತಿರ್ಮಾಂ. ಹರೇ ಕೃಷ್ಣ. ಅನುವಾದ. ಮಗು ಸುರುಚಿ ಹೇಳಿದ್ದೆಲ್ಲವೂ ಸರಿ. ಮಹಾರಾಜನಾದ ನಿನ್ನ ತಂದೆಯು ನನ್ನನ್ನು ಪತ್ನಿ ಎಂದು ಅಥವಾ ಕೊನೆಯ ಪಕ್ಷ ದಾಸಿ ಎಂದು ಕೂಡ ಪರಿಗಣಿಸುವುದಿಲ್ಲ. ನನ್ನನ್ನು ತನ್ನ ಹೆಂಡತಿ ಎಂದು ಒಪ್ಪಿಕೊಳ್ಳುವುದು ಅವನಿಗೆ ನಾಚಿಕೆಯ ಸಂಗತಿ. ಆದ್ದರಿಂದ ನೀನು ದುರದೃಷ್ಟಶಾಲಿಯಾದ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿರುವುದು, ಅವಳ ಎದೆ ಹಾಲು ಕುಡಿದು ಬೆಳೆದಿರುವುದು ಸತ್ಯ. ಹರೇ ಕೃಷ್ಣದಲ್ಲಿ. ಆತಿಷ್ಠ ತತ್ತಾತ ವಿಮತ್ಸರತ್ವಾ ಮುಕ್ತಂ ಸಮಾತ್ರಾಪಿ ಯದವ್ಯಲೀಕಂ ಆರಾಧಯಾದೋಕ್ಷಜ ಪಾದ ಪದ್ಮಂ ಯದಿಚ್ಛಸೇತ್ ಸ್ಥ್ಯಾಸನಂ ಉತ್ತಮೋ ಯಥಾ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ. ನನ್ನ ಪ್ರೀತಿಯ ಮಗುವೆ, ನಿನ್ನ ಮಲತಾಯಿ ಸುರುಚಿಯು ಆಡಿದ ಮಾತುಗಳೆಲ್ಲವೂ ಕೇಳಲು ಅವು ಎಷ್ಟು ಕಟುವಾಗಿದ್ದರೂ ವಾಸ್ತವ. ಆದ್ದರಿಂದ ನೀನು ಬಲ
ಉತ್ತಮನ ಹಾಗೆಯೇ ನೀನು ಅದೇ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕೆಂದು ಇಚ್ಛಿಸುವೆಯಾದರೆ ಮೊದಲು ನಿನ್ನ ಕೋಪವನ್ನು ಬಿಡು. ನಿನ್ನ ಚಿಕ್ಕಮ್ಮನು ಹೇಳಿದ ಮಾತುಗಳನ್ನು ಕಾರ್ಯಗತಗೊಳಿಸಲು ತಕ್ಷಣದಿಂದಲೇ ಪ್ರಯತ್ನಿಸು. ಇನ್ನು ತಡಮಾಡದೆ ನೀನು ದೇವೋತ್ತಮ ಪರಮಪುರುಷನ ದಿವ್ಯ ಚರಣ ಕಮಲಗಳನ್ನು ಪೂಜಿಸುವುದರಲ್ಲಿ ನಿರತನಾಗು. ಹರೇ ಕೃಷ್ಣ ಪ್ರಭುಜಿ. ಅಕಾಮೋ ಸರ್ವಕಾಮೋ ವಾ ಮೋಕ್ಷಕಾಮೋ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಭಗವಂತನ ಭಕ್ತಿ ಸೇವೆ ಅನ್ನುವಂಥದ್ದು ಎಲ್ಲಾ ಸಮಸ್ಯೆಗೂ ಕೂಡ ಪರಿಹಾರ. ಅಕಾಮ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಾವುದೂ ಬೇಡ ಅಂತ ಹೇಳಿ ಇರಬಹುದು, ಅಥವಾ ಸರ್ವಕಾಮ, ತನಗೆ ಎಲ್ಲಾ ಕಾಮನೆಗಳನ್ನ ಆತನು ಹೊಂದಿರಬಹುದು. ಮೋಕ್ಷಕಾಮ, ಭಗವಂತನನ್ನ ಕಾಣಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಹೊಂದಿರಬಹುದು, ಅಥವಾ ಈ ಭೌತಿಕ ಪ್ರಪಂಚದಿಂದ ಹೊರಗೆ ಹೋಗ್ಬೇಕು ಅನ್ನುವಂತಹ ಇಚ್ಛೆಯನ್ನ ಆತನು ಹೊಂದಿರಬಹುದು. ಅಂತಹ ಎಲ್ಲಾ ಸನ್ನಿವೇಶಗಳಲ್ಲೂ ತೀವ್ರೇಣ ಭಕ್ತಿ ಯೋಗೇನ, ಭಕ್ತಿ ಯೋಗವನ್ನ ಆಚರಿಸಬೇಕು, ಭಗವಂತನನ್ನ ಸಂಪ್ರೀತಿಗೊಳಿಸಬೇಕು. ಇದು ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರವನ್ನ ಕೊಡುತ್ತದೆ. ಅದನ್ನೇ ಇಲ್ಲಿ ಸುನೀತಿಯು ಹೇಳುವಂತದ್ದು, ಸುರುಚಿ ನಿನಗೆ ಯಾವ ಉಪದೇಶವನ್ನ ಕೊಟ್ಟಿದ್ದಾಳೋ ಅದಕ್ಕೆ ಸರಿಯಾಗಿಯೇ ನೀನು ನಡೆದುಕೋ. ಭಗವಂತ ದೇವೋತ್ತಮ ಪರಮಪುರುಷನನ್ನ ಮೆಚ್ಚಿಸಬೇಕು ಅಂತ ಹೇಳಿ ಸುರುಚಿ ಹೇಳಿದ್ದಾಳೆ. ನೀನು ಈಗ ಅದೇ ಕಾರ್ಯವನ್ನ ಮಾಡು. ಯಾಕಂದ್ರೆ ಆ ಭಗವಂತನೇ ನಿನಗೆ ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನ ಕೊಡ್ತಾನೆ. ಧ್ರುವ ಮಹಾರಾಜ ತಪಸ್ಸನ್ನ ಮಾಡ್ಲಿಕ್ಕೆ ಅಂತ ಹೋದಾಗ ಆತನಲ್ಲಿ ಇದ್ದಂತಹ ಉದ್ದೇಶ ಏನು? ತನ್ನ ತಂದೆ ಅಲ್ಲ, ತನ್ನ ತಾತನಿಗಿಂತಲೂ ದೊಡ್ಡದಾದಂತಹ ಒಂದು ಸಾಮ್ರಾಜ್ಯ ನನಗೆ ಬೇಕು ಅನ್ನುವಂತಹ ಒಂದು ಆಸೆಯನ್ನ ಇಟ್ಟುಕೊಂಡು, ಅಥವಾ ಒಂದು ಬೇಡಿಕೆಯನ್ನ ಇಟ್ಟುಕೊಂಡು ಧ್ರುವನು ತಪಸ್ಸನ್ನ ಮಾಡ್ಲಿಕ್ಕೆ ಹೊರಟಿರುವಂತಹದ್ದು. ಆದ್ರೆ ಧ್ರುವನು ಯಾವಾಗ ಭಗವಂತನನ್ನ ಕಣ್ಣಾರೆ ಕಾಣ್ತಾನೋ ಆಗ ಅವನಲ್ಲಿದ್ದಂತಹ ಎಲ್ಲ ಭೌತಿಕ ಕಲ್ಮಶಗಳು ದೂರವಾಗಿ ಆತನು ಭಗವಂತನ ಶುದ್ಧ ಭಕ್ತನಾಗ್ತಾನೆ. ಭಗವಂತ ಆತನು ಏನು ಪ್ರಾರ್ಥನೆ ಮಾಡ್ತಾನೆ? ನಿನ್ನನ್ನ ನಾನು ಈಗ ಕಂಡಿದ್ದೇನೆ, ನಿನ್ನ ದರ್ಶನವನ್ನು ನಾನು ಪಡೆದಿದ್ದೇನೆ, ನನಗಿದೇ ಸಾಕು, ಇದಕ್ಕಿಂತ ಹೆಚ್ಚಿನದ್ದನ್ನು ನಾನು ಏನನ್ನು ಕೂಡ ಬಯಸುವುದಿಲ್ಲ ಅಂತ ಹೇಳಿ ಧ್ರುವನು ಇಲ್ಲಿ ಹೇಳ್ತಾ ಇರುವಂತ. ಇದು ಭಗವಂತನ ಭಕ್ತಿ ಸೇವೆಯನ್ನ ಮಾಡುವುದರ ಒಂದು ಫಲ. ಆ ಭಗವಂತನ ಭಕ್ತಿ ಸೇವೆಯನ್ನ ಮಾಡಿದವರು ಯಾವತ್ತೂ ಕೂಡ ನಾಶವಾಗುವುದಿಲ್ಲ, ನಂಬಿ ಕೆಟ್ಟವರಿಲ್ಲವೋ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಯಾವ ಕಾರಣಕ್ಕಾದ್ರೂ ಇರಬಹುದು, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಅವನು ಜೀವನದಲ್ಲಿ ಬಹಳ ಕಷ್ಟದಲ್ಲಿದ್ದಾನೆ, ಆರೋಗ್ಯ ಸಮಸ್ಯೆ ಇದೆ, ಆರ್ಥಿಕ ಸಮಸ್ಯೆ ಇದೆ, ಅದಕ್ಕೋಸ್ಕರ ಭಗವಂತನನ್ನ ಭಕ್ತಿ ಮಾಡ್ತೇನೆ, ಮಾಡಬಹುದು. ಅಥವಾ ಅರ್ಥಾರ್ಥಿ, ಅವನಿಗೆ ಸಂಪತ್ತಿನ ಆಸಕ್ತಿ ಇದೆ, ತನಗೆ ಜೀವನದಲ್ಲಿ ಬಹಳಷ್ಟು ಭೋಗವನ್ನ ಪಡೆಯಬೇಕು ಅನ್ನುವಂತಹ ಲಾಲಸೆ ಇದೆ, ಆದ್ರೂ ಕೂಡ ಅದಕ್ಕೂ ಕೂಡ ಭಕ್ತಿಯನ್ನ ಮಾಡ್ತೇನೆ, ಸರಿ, ಮಾಡಬಹುದು. ಅಥವಾ ಭಗವಂತ ಯಾರು ಅಂತ ಹೇಳಿ ನನಗೆ ತಿಳ್ಕೊಳ್ಳುವಂತಹ ಒಂದು ಜಿಜ್ಞಾಸೆ ಇದೆ, ಒಂದು ಕುತೂಹಲ ಇದೆ, ಅದಕ್ಕೋಸ್ಕರ ಭಕ್ತಿ ಮಾಡ್ತೇನೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಭಕ್ತಿಯನ್ನ ಮಾಡಬಹುದು. ಅಥವಾ ಭಗವಂತ ಅಂತ ಹೇಳಿದ್ರೆ ಯಾರು ಅಂತ ಹೇಳಿ ನಾನು ಭಕ್ತರಿಂದ ಕೇಳಿ ತಿಳಿದುಕೊಂಡಿದ್ದೇನೆ, ಅವರು ಪಡೆದಂತಹ ಅನುಭವವನ್ನ ನಾನು ಕೂಡ ಪಡೆಯಬೇಕು ಅನ್ನುವಂತಹ ಒಂದು ಆಸೆಯಿಂದ ನಾನು ಭಕ್ತಿಯನ್ನ ಮಾಡ್ತೇನೆ ಅಂತ ಹೇಳಿದ್ರೆ ಅವರು ಕೂಡ ಭಕ್ತಿಯನ್ನ ಮಾಡಬಹುದು. ಭಕ್ತಿ ಮಾಡ್ಲಿಕ್ಕೆ ಕಾರಣಗಳು ಬಹಳಷ್ಟು ಇರಬಹುದು. ಆದ್ರೆ ಒಮ್ಮೆ ನಾವು ಭಕ್ತಿಯನ್ನ ಮಾಡಿದೆವು, ಅದರಲ್ಲಿ ನಾವು ಪ್ರಗತಿಯನ್ನ ಸಾಧಿಸಿದೆವು ಅಂತ ಹೇಳಿದ್ರೆ ಅದು ಯಾವತ್ತೂ ಕೂಡ ನಾಶ ಆಗುವುದು ಅಂತ ಹೇಳಿ ಇಲ್ಲ. ನಾನು ಭಕ್ತಿ ಮಾಡಿದೆ, ನಾನು ಬೇರೆ ಏನೋ ಒಂದು ಉದ್ದೇಶಕ್ಕೆ ಮಾಡಿದ್ದೆ, ಈಗ ಅದು ಸುಮ್ಮನೆ ವ್ಯರ್ಥ ಆಯ್ತು, ಈ ರೀತಿಯಾಗಿ ಯಾರು ಕೂಡ ಹೇಳುವಂತಹ ಪರಿಸ್ಥಿತಿ ಉಂಟಾಗುವುದಿಲ್ಲ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತ್ವ ಭಯಂತೆ. ಭಗವಂತನ ಭಕ್ತಿಯನ್ನು ಸ್ವಲ್ಪ ಮಾತ್ರ ಮಾಡುವುದರಿಂದಲೂ ನಮ್ಮನ್ನ ಆ ಒಂದು ಮತ್ತೆ ಆ ಕಳ ಜನ್ಮಕ್ಕೆ, ಪ್ರಾಣಿ ವರ್ಗದ ಜನ್ಮಕ್ಕೆ ಹೋಗುವುದರಿಂದ, ಆ ಮಹಾಭಯದಿಂದ ನಮ್ಮನ್ನ ಅದು ರಕ್ಷಣೆ ಮಾಡ್ತದೆ, ಆ ಭಕ್ತಿ ಯೋಗ ಅನ್ನುವಂಥದ್ದು. ಹಾಗಾಗಿ ನಮ್ಗೆ ಜೀವನದಲ್ಲಿ ಏನು ಮಾಡಬೇಕು ಅಂತ ಹೇಳಿ ತಿಳಿತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲೂ ಒಂದು ಮಾತು ನಮಗೆ ಸ್ಪಷ್ಟವಾಗಿರಬೇಕು, ನಾವು ಮಾಡಲೇಬೇಕಾಗಿರುವಂತಹ ಕಾರ್ಯ ಅದು ಭಕ್ತಿ ಕಾರ್ಯ, ಭಕ್ತಿ ಸೇವೆ. ಭಕ್ತರ ಒಂದು ಸಂಘದಲ್ಲಿ ನಾವು ಭಗವಂತನ ಭಕ್ತಿಯನ್ನ ಮಾಡಬೇಕು. ಇದು ನಮ್ಮ ಮೂಲ ಧ್ಯೇಯವಾಗಿರ್ತದೆ. ಇದನ್ನು ನಾವು ಯಾವತ್ತೂ ಕೂಡ ಮರಿಬಾರದು. ಮುಂದುವರಿಸ್ತಾ 20ನೆಯ ಶ್ಲೋಕ. ಮುಂದಕ್ಕೆ ಇಲ್ಲಿ ಸುನೀತಿಯು ಉದಾಹರಣೆಗಳನ್ನ ಕೊಡ್ತಾಳೆ. ಹೇಗೆ ಮಹಾಭಕ್ತರುಗಳು, ಮಹಾ ವ್ಯಕ್ತಿಗಳೆಲ್ಲ ಭಗವಂತನ ಭಕ್ತಿಯನ್ನ ಮಾಡುವುದರಿಂದ ಜೀವನದಲ್ಲಿ ಏನನ್ನೆಲ್ಲ ಸಾಧಿಸಿದ್ದಾರೆ. ಬೇರೆ ಏನು ಬಹಳ ದೂರದ ಉದಾಹರಣೆಯನ್ನು ಕೊಡುವುದಿಲ್ಲ. ಆಕೆ ಅವನ ಅಜ್ಜನಾದಂತಹ ಮನು ಮತ್ತೆ ಅಜ್ಜನ ತಂದೆ
ಬ್ರಹ್ಮದೇವ ಇವರ ಉದಾಹರಣೆಯನ್ನೇ ಕೊಟ್ಟು ಸುನೀತಿಯು ಧ್ರುವ ಮಹಾರಾಜನಿಗೆ ಇದನ್ನೆಲ್ಲ ವಿವರಿಸ್ತಾ ಇದ್ದಾಳೆ. 20ನೇ ಶ್ಲೋಕ. ಯಸ್ಯಾಂಗ್ರಿ ಪದ್ಮಂ ಪರಿಚರ್ಯ ವಿಶ್ವ ವಿಭಾವನಾಯಾತ್ತ ಗುಣಾಭಿಪತ್ತೇ ಅಜೋಧ್ಯತಿಷ್ಠತ್ ಖಲು ಪಾರಮೇಷ್ಟ್ಯಂ ಪದಂ ಜಿತಾತ್ಮಶ್ವಸನಾಭಿವಂದ್ಯಂ. ರೂಪಶಂಕರ. ಹರೇ ಕೃಷ್ಣ. ಅನುವಾದ ಶ್ರೀರಪ್ಪ ಶ್ರೀರಪ್ಪ. ಸುನೀತಿಯು ಮುಂದುವರಿಸಿದಳು. ದೇವೋತ್ತಮ ಪರಮಪುರುಷನು ಎಷ್ಟು ದೊಡ್ಡವನೆಂದರೆ ನಿನ್ನ ಮುತ್ತಜ್ಜನಾದ ಬ್ರಹ್ಮದೇವನು ಅವನ ಚರಣ ಕಮಲಗಳನ್ನು ಪೂಜಿಸಿದಷ್ಟರಿಂದ ಈ ವಿಶ್ವವನ್ನು ಸೃಷ್ಟಿಸಲು ಅಗತ್ಯವಾದ ಅರ್ಹತೆಗಳನ್ನು ಪಡೆದುಕೊಂಡನು. ಪರಮಪ್ರಭು ಜನನ ರಹಿತನು, ಸಕಲ ಜೀವಕೋಟಿಗಳ ಯಜಮಾನನು. ಅಷ್ಟು ಉನ್ನತವಾದ ಸ್ಥಾನದಲ್ಲಿ ಬ್ರಹ್ಮದೇವನಿರುವುದೇ ದೇವೋತ್ತಮ ಪರಮಪುರುಷನ ಕೃಪೆಯಿಂದ. ಯೋಗಿ ಶ್ರೇಷ್ಠರಾದವರು ತಮ್ಮ ಮನಸ್ಸನ್ನು ನಿಗ್ರಹಿಸಿ ಪ್ರಾಣವನ್ನು ನಿಯಂತ್ರಿಸಿಕೊಂಡು ಅವನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಬ್ರಹ್ಮದೇವರ ಸೃಷ್ಟಿಯ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನಾವು ಹಿಂದೆ ನೋಡಿದ್ದೇವೆ. 3ನೇ ಸ್ಕಂದದಲ್ಲಿ ಭಗವಂತನ ನಾಭಿಕಮಲದಿಂದ ಹುಟ್ಟಿದಂತಹ ಬ್ರಹ್ಮದೇವರು ತಮ್ಮ ಸುತ್ತಲೂ ಕತ್ತಲು ಆವರಿಸಿರುವುದನ್ನ ನೋಡಿದ ಮೇಲೆ ಏನು ಮಾಡಬೇಕು ಅಂತ ಹೇಳಿ ತಿಳಿಯದೇ ಇದ್ದಾಗ ಬ್ರಹ್ಮದೇವರಿಗೆ ಬಂದಂತಹ ಒಂದು ಉಪದೇಶ ಏನು ಅಂತ ಹೇಳಿದ್ರೆ, ತಪಸ್ಸನ್ನ ಮಾಡು, ಆ ಭಗವಂತನನ್ನ ಒಲಿಸಿಕೊಳ್ಳಬೇಕು. ಭಗವಂತನನ್ನ ಒಲಿಸಿಕೊಂಡ್ರೆ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ದೊರಕ್ತದೆ. ಒಂದು ಕೋಣೆಯಲ್ಲಿ ಕತ್ತಲು ಆವರಿಸಿದೆ ಅಂತ ಹೇಳಿದ್ರೆ ದೀಪವನ್ನ ತಂದಿಟ್ಟಾಗ ಅಲ್ಲಿ ಎಲ್ಲವೂ ಕೂಡ ಬೆಳಕು ಆವರಿಸಿಕೊಂಡು ಸ್ಪಷ್ಟವಾಗಿ ಕಾಣಿಸ್ತದೆ, ವಾಸ್ತವ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಇಲ್ಲಿ ಧ್ರುವ ಮಹಾರಾಜನಿಗೆ, ಬಾಲಕ ಧ್ರುವನಿಗೆ ತಾಯಿಯಾದಂತಹ ಸುನೀತಿ ಬ್ರಹ್ಮದೇವರು ಹೇಗೆ ಒಂದು ತಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಪಡೆದರು ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ. ತಥಾ ಮನುರ್ವೋ ಭಗವಾನ್ ಪಿತಾಮಹೋ ಯಮೇಕಮತ್ಯ ಪುರುದಕ್ಷಿಣೈ ಮುಖೈ ಇಷ್ಟ್ವಾಭಿಪೇದೆ ದುರವಾಪಮನ್ಯತೋ ಭೌಮಂ ಸುಖಂ ದಿವ್ಯಮಥಾಪವರ್ಗ್ಯಂ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಬೈ ಶ್ರೀಲ ಪ್ರಭುಪಾದರಿಂದ. ಸುನೀತಿಯು ಮಗನಿಗೆ ಹೇಳಿದಳು, ನಿನ್ನ ತಾತ ಸ್ವಯಂಭುವ ಮನುವು ಮಹಾಯಾಗಗಳನ್ನು ಆಚರಿಸಿ ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡಿದನು. ಕುಂದಿಲ್ಲದ ಶ್ರದ್ಧಾಭಕ್ತಿಗಳಿಂದ ದೇವೋತ್ತಮ ಪರಮಪುರುಷನನ್ನು ಪೂಜಿಸಿ ಮೆಚ್ಚಿಸಿದನು. ಅದರಿಂದಾಗಿ ಅಪಾರವಾಗಿ ಐಹಿಕ ಸುಖ ಸಂತೋಷಗಳನ್ನು, ಆಮೇಲೆ ಮೋಕ್ಷವನ್ನು ಪಡೆದು ಯಶಸ್ವಿಯಾದನು. ಬೇರೆ ದೇವತೆಗಳನ್ನು ಪೂಜಿಸುವುದರಿಂದ ಇದನ್ನು ಪಡೆಯುವುದು ಸಾಧ್ಯವಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ನಾನು ಲೀವ್ ಆಗ್ತೀನಿ. ಅನನ್ಯ ಭಾಕ್ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಬೇರೆ ದೇವತೆಗಳ ಪೂಜೆಯಿಂದ ನಾವು ಇದನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತನನ್ನ ಪೂಜಿಸುವುದರಿಂದ ಮಾತ್ರ ಇದು ಸಾಧ್ಯ. ಇನ್ನು ಆ ಭಗವಂತನ ಲಕ್ಷಣಗಳನ್ನು ಕೂಡ ಸುನೀತಿಯು ತಿಳಿಸಿಕೊಡ್ತಾ ಇದ್ದಾಳೆ. ಅದನ್ನ 22ನೇ ಶ್ಲೋಕವನ್ನ ನಾವು ಮುಂದುವರಿಸೋಣ. ಇಲ್ಲಿ ಸುನೀತಿಯು ಕೂಡ ಆ ಭಗವಂತನಲ್ಲಿ ಎಷ್ಟೊಂದು ಭಕ್ತಿಯನ್ನ ಹೊಂದಿದ್ದಾಳೆ, ಆ ಭಗವಂತನ ವಿಚಾರವಾಗಿ ಎಷ್ಟೊಂದು ತಿಳಿದುಕೊಂಡಿದ್ದಾಳೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ತಮೇವ ವತ್ಸಾಶ್ರಯ ಭೃತ್ಯ ವತ್ಸಲಂ ಮುಮುಕ್ಷುಭಿರ್ಮೃಗ್ಯ ಪದಾಬ್ಜ ಪದ್ಧತಿಂ ಅನನ್ಯ ಭಾವೇ ನಿಜ ಧರ್ಮ ಭಾವಿತೆ ಮನಸ್ಯವಸ್ತಾಸ್ಪ್ಯ ಭಜಸ್ವ ಪೂರುಷಂ. ಚಂದ್ರಿಕಾ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ನನ್ನ ಮುದ್ದು ಮಗುವೆ, ನೀನು ಭಕ್ತವತ್ಸಲನಾದ ದೇವೋತ್ತಮ ಪರಮ ಪುರುಷನ ಆಶ್ರಯವನ್ನು ಪಡೆಯಬೇಕು. ಜನನ ಮರಣಗಳ ಚಕ್ರದಿಂದ ಬಿಡುಗಡೆಯನ್ನು ಬಯಸುವವರು ಯಾವಾಗಲೂ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಭಗವಂತನ ದಿವ್ಯ ಚರಣ ಕಮಲಗಳಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ. ನಿನಗೆ ನಿಗದಿಯಾಗಿರುವ ವೃತ್ತಿ ಧರ್ಮವನ್ನು ಆಚರಿಸುವುದರ ಮೂಲಕ ಪರಿಶುದ್ಧನಾಗಿ ನಿನ್ನ ಹೃದಯದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ನೆಲೆಗೊಳಿಸಿಕೊ. ಒಂದೇ ಒಂದು ಕ್ಷಣವಾದರೂ ಮನಸ್ಸು ಅತ್ತಿತ್ತ ಹೋಗದಂತೆ ಅನನ್ಯ ಭಾವದಿಂದ ಅವನ ಸೇವೆಯಲ್ಲಿ ನಿರತನಾಗು. ಹರೇ ಕೃಷ್ಣ ಪ್ರಭು. ಇದು ಸುನೀತಿಯು ಧ್ರುವನಿಗೆ ಮಾಡ್ತಾ ಇರುವಂತಹ ಒಂದು ಹಾರೈಕೆ ಅಥವಾ ಅನುಗ್ರಹ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಅರ್ಜುನನಿಗೆ ಹೇಳಿರುವಂತದ್ದು ಇದೆ. ಮಾಂ ಅನುಸ್ಮರ ಯುದ್ಧ ಚ, ಹೋರಾಡುತ್ತಲೇ ಇರು, ಆದರೆ ಮನಸ್ಸಿನಲ್ಲಿ ನನ್ನನ್ನು
ಸ್ಥಾಪಿಸಿಕೊಂಡಿರು ಅಂತ ಹೇಳಿ ಅರ್ಜುನನಿಗೆ ಹೇಳುವಂತದ್ದು. ಯಾವಾಗ್ಲೂ ನನ್ನನ್ನು ನೆನಪು ಮಾಡಿಕೊಂಡು ನೀನು ಕೆಲಸವನ್ನ ಮಾಡು ಅಂತ ಹೇಳಿ ಇಲ್ಲಿ ಅರ್ಜುನನಿಗೆ ಭಗವಂತನು ಹೇಳಿದ್ದಾನೆ. ಅದೇ ಮಾತನ್ನ ಇಲ್ಲಿ ಸುನೀತಿಯು ಹೇಳುವಂತಹದ್ದು. ಆ ಭಗವಂತನನ್ನ ಕುರಿತಾಗಿ ಅನನ್ಯ ಭಾವದಿಂದ ಅವನ ಸೇವೆಯಲ್ಲಿ ನೀನು ತೊಡಗು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಭಗವಂತನು ನೀಡುವಂತಹ ಪ್ರೀತಿ ಏನಿದೆ ಅದು ನನ್ನಂತಹ ಲಕ್ಷ ಲಕ್ಷ ತಾಯಂದಿರ ಮಮತೆಯನ್ನು ಮೀರಿಸಿ ಬಿಡುತ್ತದೆ. ಭಗವಂತ ಅವನು ಸದಾ ಕಾಲಕ್ಕೂ ನಮಗೆ ನಮ್ಮ ಪೋಷಕನಾಗಿದ್ದಾನೆ, ನಮ್ಮನ್ನ ಪಾಲಿಸುವವನಾಗಿದ್ದಾನೆ. ನಮಗೆ ಒಂದೊಂದು ಜನ್ಮದಲ್ಲಿ ಒಬ್ಬೊಬ್ರು ತಂದೆ ತಾಯಿಗಳು ದೊರಕ್ತಾರೆ, ಆದ್ರೆ ಭಗವಂತ ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರುವಂತದ್ದು. ಮುಂದುವರಿಸ್ತಾ 23ನೇ ಶ್ಲೋಕ. ನಾಣ್ಯಂ ತಥಾ ಪದ್ಮ ಪಲಾಶಲೋಚನ ದುಃಖಚ್ಛಿದಂ ತೇ ಮೃಗಯಾಮಿ ಕಂಚನ ಯೋ ಮೃಗ್ಯತೆ ಹಸ್ತಗೃಹೀತ ಪದ್ಮಯ ಶ್ರಿಯೇತರೈರ್ರಂಗ ವಿಮೃಗ್ಯಮಾಣಯ. ಶಶಿಕುಮಾರ್ ಪ್ರಭು. ಅನುವಾದ ಶ್ರೀಲ ಪ್ರಭುಪಾದರಿಂದ. ನನ್ನ ಪ್ರೀತಿಯ ಧ್ರುವನೇ, ನಾನು ಹೇಳುವುದಿಷ್ಟೇ. ನಿನ್ನ ದುಃಖವನ್ನು ಪರಿಹರಿಸುವ ಶಕ್ತಿಯು ತಾವರೆಯಂತಹ ದಳದಂತಹ ಕಣ್ಣುಳ್ಳ ದೇವೋತ್ತಮ ಪರಮಪುರುಷನಿಗಲ್ಲದೆ ಬೇರೆ ಯಾರಿಗೂ ಇಲ್ಲ. ಬ್ರಹ್ಮದೇವನೇ ಮೊದಲಾದ ಅನೇಕ ದೇವತೆಗಳು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಬಯಸುತ್ತಾರೆ. ಆದರೆ ಮಹಾಲಕ್ಷ್ಮಿಯೇ ಕೈಯಲ್ಲಿ ತಾವರೆ ಹೂವನ್ನು ಹಿಡಿದುಕೊಂಡು ದೇವೋತ್ತಮನ ಸೇವೆ ಸಲ್ಲಿಸಲು ಸದಾ ಸಿದ್ಧವಾಗಿದ್ದಾಳೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಧ್ರುವನಿಗೆ ಸರಿಯಾದಂತಹ ಉಪದೇಶವು ಸುನೀತಿಯಿಂದ ದೊರಕಿದ ಕಾರಣಕ್ಕಾಗಿ ಆತನು ತನ್ನ ಭಕ್ತಿ ಸೇವೆಯಲ್ಲಿ ಯಶಸ್ಸನ್ನ ಪಡೀಲಿಕ್ಕೆ ಸಾಧ್ಯವಾಗಿದೆ. ಈ ಕಾರಣಕ್ಕಾಗಿಯೇ ಮುಂದೆ ಭಗವಂತನು ಧ್ರುವನನ್ನ ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋಗುವಾಗಲೂ ಕೂಡ ಧ್ರುವನು ತನ್ನ ತಾಯಿ ಎಲ್ಲಿದ್ದಾಳೆ ಅಂತ ಹೇಳಿ ಕೇಳ್ತಾನೆ. ತಾಯಿ ಮಾಡಿದಂತಹ ಒಂದು ಉಪದೇಶ ಅದು ಧ್ರುವನಿಗೆ ಅಷ್ಟೊಂದು ಸಹಾಯಕವಾಗಿರ್ತದೆ. ಇದನ್ನ ನಾವು ಕೂಡ ಮಕ್ಕಳಿಗೆ ಧ್ರುವ ಮಹಾರಾಜನ ಕಥೆಯನ್ನ ಹೇಳುವ ಮುಖಾಂತರವಾಗಿ ಅವರಲ್ಲಿಯೂ ಕೂಡ ಭಕ್ತಿಯನ್ನ ಮಾಡುವಂತಹ ಒಂದು ಅವರಿಗೆ ಮನವೊಲಿಸಲಿಕ್ಕೆ ಸಾಧ್ಯವಾಗ್ತದೆ. ಮುಂದುವರಿಸ್ತಾ ಮೈತ್ರೇಯರು ನುಡಿತಾರೆ. ಮೈತ್ರೇಯರು ಮುಂದುವರಿಸುವಂತಹ ಮಾತು. ಧ್ರುವ ಮಹಾರಾಜನ ತಾಯಿ ಸುನೀತಿಯು ಮಾಡಿದ ಬೋಧನೆಯ ಉದ್ದೇಶ ಅವನ ಅಪೇಕ್ಷಿತ ಗುರಿಯ ಪೂರೈಕೆ. ಆದ್ದರಿಂದ ಧ್ರುವನು ಅದನ್ನು ಮನಸ್ಸಿನಲ್ಲಿಟ್ಟು ಪರಿಶೀಲಿಸಿ ಬುದ್ಧಿಪೂರ್ವಕವಾಗಿ ದೃಢ ಸಂಕಲ್ಪದಿಂದ ತನ್ನ ತಂದೆಯ ಮನೆಯನ್ನು ತೊರೆದು ಹೊರಟನು. ಇಲ್ಲಿ ಧ್ರುವ ಮಹಾರಾಜನು ತಾಯಿಯ ಒಂದು ಉಪದೇಶ ಏನಿತ್ತು ಅದನ್ನ ಪಾಲಿಸುವಂತಹ ಉದ್ದೇಶದಿಂದ ಮನೆಯನ್ನ ತೊರೆದು ಹೊರಡುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾನೆ. ಎಲ್ಲ ಬಗೆಯ ಲೌಕಿಕ ಸಮಸ್ಯೆಗಳಿಗೂ ಭಗವಂತನ ಭಕ್ತಿ ಸೇವೆಯನ್ನ ಮಾಡುವುದೇ ಪರಿಹಾರ ಅನ್ನುವಂಥದ್ದು ತಾಯಿ ಮಗ ಇಬ್ಬರ ನಿರ್ಧಾರವಾಗಿತ್ತು. ಹೀಗೆ ಧ್ರುವನು ದೃಢ ಸಂಕಲ್ಪನಾಗಿದ್ದಾನೆ. ಧ್ರುವ ಅನ್ನುವಂತಹ ಪದದ ಅರ್ಥ ಏನು? ಧ್ರುವ ಅನ್ನುವುದನ್ನು ನಾವು ಬಹಳಷ್ಟು ಬೇರೆ ಕಡೆಗಳಲ್ಲಿಯೂ ಕೂಡ ಕಾಣ್ತೇವೆ. ಧ್ರುವ ಅನ್ನುವ ಪದವನ್ನ ಧ್ರುವ ಅಂದ್ರೆ ಅದು ನಿಶ್ಚಿತವಾದದ್ದು ಅಂತ ಹೇಳಿ ಅರ್ಥ. ಯಾವುದೇ ಕಾರಣಕ್ಕೂ ವಿಚಲಿತವಾಗದೇ ಇರುವಂತಹದ್ದು, ಬದಲಾವಣೆಯನ್ನ ಹೊಂದದೇ ಇರುವಂತಹದ್ದು ಅನ್ನುವ ಅರ್ಥದಲ್ಲಿ ಧ್ರುವ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗೆ ಧ್ರುವ ಅನ್ನುವಂತಹ ಇಲ್ಲಿ ಧ್ರುವನು ಮಾಡಿದಂತಹ ಒಂದು ದೃಢ ಸಂಕಲ್ಪ ಏನಿದೆ ಅದು ಯಾವತ್ತಿಗೂ ಬದಲಾವಣೆಯನ್ನ ಹೊಂದದೇ ಇರುವಂತಹದ್ದು. ಗಟ್ಟಿಯಾಗಿ ಅವನು ನಿರ್ಧಾರವನ್ನ ತೆಗೆದುಕೊಂಡಿದ್ದಾನೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಭಕ್ತಿಯ ಕುರಿತಾಗಿ ಭಕ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಅನ್ನುವಂತಹ ಒಂದು ಕಾರ್ಯದಲ್ಲಿ ಬಹಳಷ್ಟು ದೃಢತೆಯನ್ನು ಹೊಂದಿದ್ದಾನೆ, ಅಂತ ಸಂದರ್ಭದಲ್ಲಿ ಅವರಿಗೆ ಭಗವಂತನೇ ಗುರುಗಳನ್ನ ಕಳಿಸಿಕೊಡ್ತಾನೆ. ನಾವು ನಮ್ಮ ಒಂದು ಸಾಧನೆಯಲ್ಲಿ ಎಷ್ಟು ಪ್ರಾಮಾಣಿಕವಾಗಿದ್ದೇವೆ ಅನ್ನುವುದರ ಮೇಲೆ ಆ ಭಗವಂತನು ಗುರುಗಳನ್ನು ನಮಗೆ ಕಳುಹಿಸಿಕೊಡ್ತಾನೆ. ಹಾಗೆ ಬಂದಂತಹ ಗುರುಗಳು ಮತ್ತೆ ನಮ್ಮನ್ನ ಭಗವಂತನ ಹತ್ತಿರಕ್ಕೆ ಕರೆದುಕೊಂಡು ಹೋಗ್ತಾರೆ. ಈ ರೀತಿ ಭಗವಂತನ ಕೃಪೆಯಿಂದ ನಮಗೆ ಗುರುಗಳು ದೊರಕ್ತಾರೆ. ಗುರುಗಳ ಕೃಪೆಯಿಂದ ನಾವು ಭಗವಂತನ ಬಳಿಗೆ ಹೋಗ್ತೇವೆ. ಗುರು ಕೃಷ್ಣ ಕೃಪಾಪಾಯ ಭಕ್ತಿಲತಾ ಬೀಜ. ಗುರು ಕೃಷ್ಣ ಗುರು ಮತ್ತೆ ಕೃಷ್ಣರ ಇಬ್ಬರ ಒಂದು ಕೃಪೆಯಿಂದ ನಾವು ಭಕ್ತಿಯನ್ನ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ.
ಧ್ರುವನು ಮನೆ ಬಿಟ್ಟು ಹೊರಟಿರುವುದನ್ನ ತಿಳಿದುಕೊಂಡಂತಹ ನಾರದ ಮುನಿಗಳು ದಾರಿಯಲ್ಲಿ ನಾರದನಿಗೆ ಸಿಗ್ತಾರೆ. ದಾರಿಯಲ್ಲಿ ಧ್ರುವ ಮಹಾರಾಜನಿಗೆ ನಾರದರು ಸಿಗ್ತಾರೆ. ನಾರದರಿಗೆ ಇದೆಲ್ಲ ಹೇಗೆ ಗೊತ್ತಾಯಿತು? ಇಲ್ಲಿ ನಾರದರನ್ನ ತ್ರಿಕಾಲಜ್ಞ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಮುಂದೆ ಏನಾಗ್ತದೆ ಅನ್ನೋದು ಗೊತ್ತಿದೆ. ಧ್ರುವ ಅಂದ್ರೆ ಯಾರು, ಅವನ ಮುಂದಿನ ಒಂದು ಕಾರ್ಯಗಳು ಯಾವ ರೀತಿಯಾಗಿರ್ತದೆ, ಇದೆಲ್ಲವನ್ನು ಕೂಡ ನಾರದ ಮುನಿಗಳು ತಿಳಿದಿದ್ದಾರೆ. ಹಾಗೂ ಭಗವಂತನ ಒಂದು ಲೀಲೆ ಏನಿದೆ ಅದನ್ನ ನಡೆಸಿಕೊಳ್ಳಲಿಕ್ಕೆ ನಾರದರು ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಅದರ ಒಂದು ಭಾಗವಾಗಿ ಇಲ್ಲಿ ಧ್ರುವ ಮಹಾರಾಜನಿಗೆ ಬೇಕಾದಂತಹ ಉಪದೇಶವನ್ನ ನಾರದ ಮುನಿಗಳು ಕೊಡ್ತಾರೆ. ಮುಂದುವರಿಸ್ತಾ ಬಲಶಾಲಿಗಳಾದ ಇವರು ನಾರದ ಮುನಿಗಳು ಹೇಳುವಂತಹ ಮಾತು, ಅಹೋ ತೇಜ ಕ್ಷತ್ರಿಯಾಣಂ ಮಾನಭಂಗಂ ವಮೃಶ್ಯತಾಂ ಬಾಲೋಪ್ಯಯಂ ಹೃದಾ ದತ್ತೇ ಯತ್ಸ್ಯ ಮಾತೂರ ಸದ್ವಚಃ. ರೂಪಶಂಕರ್. ಹರೇ ಕೃಷ್ಣ ಪ್ರಭು. ಅನುವಾದ. ಬಲಶಾಲಿಗಳಾದ ಈ ಕ್ಷತ್ರಿಯರ ಮನೋಧರ್ಮವು ಎಷ್ಟು ಆಶ್ಚರ್ಯಕರ. ತಮ್ಮ ಪ್ರತಿಷ್ಠೆಗೆ ಎಳ್ಳಷ್ಟು ಕುಂದುಂಟಾದರೂ ಅವರು ಸಹಿಸುವುದಿಲ್ಲ. ಸ್ವಲ್ಪ ಯೋಚಿಸಿ ನೋಡಿ. ಈ ಬಾಲಕನು ಇನ್ನೂ ಶಿಶು, ಆದರೂ ಮಲತಾಯಿ ಆಡಿದ ಕಟುವಾದ ಮಾತುಗಳು ಅವನಿಗೆ ಸಹಿಸಲು ಅಸಾಧ್ಯವಾಗಿ ಬಿಟ್ಟವು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಇಲ್ಲಿ ನಾರದ ಮುನಿಗಳು ಸ್ವಲ್ಪ ವಿರುದ್ಧವಾಗಿ, ಅಂದ್ರೆ ಈಗ ಏನು ಧ್ರುವನು ದೃಢನಿಶ್ಚಯವನ್ನು ತೆಗೆದುಕೊಂಡಿದ್ದಾನೋ ಅದನ್ನ ತಪ್ಪು ಅಂತ ಹೇಳುವ ರೀತಿಯಲ್ಲಿ ಅವರು ವಾದ ಮಾಡ್ತಾರೆ. ಇದರ ಕಾರಣ ಏನು ಅಂತ ಹೇಳಿದ್ರೆ, ಧ್ರುವ ಎಷ್ಟೋ ದೃಢವಾಗಿ ತನ್ನ ನಿರ್ಧಾರದಲ್ಲಿ ಇದ್ದಾನೆ, ಅವನು ನಿಜವಾಗ್ಲೂ ಗಟ್ಟಿಯಾಗಿದ್ದಾನೋ ಅನ್ನೋದನ್ನ ಪರೀಕ್ಷೆ ಮಾಡುವಂತಹ ಉದ್ದೇಶದಿಂದ ಇಲ್ಲಿ ಬಾಲಕ ಧ್ರುವನಲ್ಲಿ ನಾರದ ಮುನಿಗಳು ನುಡಿಯುವಂತಹ ಮಾತು. ಇಲ್ಲಿ ಕ್ಷತ್ರಿಯರ ಎರಡು ಮುಖ್ಯವಾದಂತಹ ಅರ್ಹತೆಯನ್ನ ಹೇಳ್ತಾ ಇದ್ದಾರೆ. ಒಂದು ಆತ್ಮಗೌರವ, ಇನ್ನೊಂದು ಯುದ್ಧದಿಂದ ಪಲಾಯನ ಮಾಡದೇ ಇರುವಂತಹದ್ದು. ಧ್ರುವ ಆತನು ಕ್ಷತ್ರಿಯ ಕುಲದಲ್ಲಿ ಜನಿಸಿದ್ದಾನೆ. ಹಾಗೆ ಆತ್ಮಗೌರವ, ತನ್ನ ಮಲತಾಯಿಯಾದಂತಹ ಸುರುಚಿಯು ಆಡಿದಂತಹ ಮಾತಿನ ಬಗ್ಗೆ ಅವನಿಗಿದ್ದಂತಹ ಸಿಟ್ಟು, ಹಾಗೂ ತಾನು ಪಡೆದಂತಹ ಈ ಒಂದು ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಅದನ್ನು ದೃಢವಾಗಿ ಮುಂದುವರಿಸ್ತಾ ಹೋಗುವಂತಹದ್ದು, ಇದೆರಡೂ ಕೂಡ ಧ್ರುವನಲ್ಲಿ ಕಾಣ್ತಾ ಇದೆ. ಇದನ್ನ ಕಂಡಂತಹ ನಾರದ ಮುನಿಗಳು ಧ್ರುವನಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ನಾರದ ಉವಾಚ ನಾಧುನಾಪ್ಯವ್ಯಮಾನಂ ತೇ ಸಮ್ಮಾನಂ ವಾಪಿ ಪುತ್ರಕ ಲಕ್ಷಯಾಮ ಕುಮಾರಸ್ಯ ಸಕ್ತಸ್ಯ ಕ್ರೀಡನಾದಿಷು. ಚಂದ್ರಿಕೃತ. ಹರೇ ಕೃಷ್ಣ ಪ್ರಭುಜಿ. ನಾರದ ಮಹರ್ಷಿಯು ಧ್ರುವನಿಗೆ ಹೇಳಿದರು, ನನ್ನ ಪ್ರೀತಿಯ ಮಗುವೆ, ಈಗ ನೀನಿನ್ನು ಆಟಪಾಠಗಳಲ್ಲಿ ತೊಡಗಿರಬೇಕಾದ ಪುಟ್ಟ ಬಾಲಕನು. ಆತ್ಮಗೌರವಕ್ಕೆ ಕುಂದು ಉಂಟು ಮಾಡಿದ ಆ ಮಾತುಗಳಿಂದ ನೀನೇಕೆ ಇಷ್ಟು ವ್ಯಥಿತನಾಗಿರುವೆ? ಹರೇ ಕೃಷ್ಣ ಪ್ರಭುಜಿ. ಮಕ್ಕಳ ಒಂದು ಸ್ವಭಾವ, ಅದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬಹುದು. ಲಾಲಯತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯತ್ ಷೋಡಶೀತ್ ಪ್ರಾಪ್ತೇಶು ಪುತ್ರಾನ್ ಮಿತ್ರವದಾಚರೇತ್ ಅಂತ ಹೇಳ್ತಾರೆ. ಅಂದ್ರೆ ಮಕ್ಕಳು ಮೊದಲ 5 ವರ್ಷಗಳಲ್ಲಿ ಅವರಿಗೆ ಲಾಲನೆಯನ್ನು ಮಾಡಬೇಕು, ಅಂದ್ರೆ ಅವರನ್ನ ಮುದ್ದಾಗಿ ಬೆಳೆಸಬೇಕು. 6ನೇ ವಯಸ್ಸಿನಿಂದ 15ನೇ ವಯಸ್ಸಿನವರೆಗೆ ತಾಡಯತ್, ಅಂದ್ರೆ ಅವರಿಗೆ ಶಿಕ್ಷಣವನ್ನ ನೀಡಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ. ಆ ನಂತರ 15 ವರ್ಷದ ನಂತರ 16ನೇ ವರ್ಷಕ್ಕೆ ಬರುವಾಗ ಅವರನ್ನು ಮಿತ್ರರಂತೆ ಕಾಣಬೇಕು. ಯಾಕಂದ್ರೆ ಇಲ್ಲಿಯವರೆಗೆ ನೀವು ಏನು ಅವರಿಗೆ ಶಿಕ್ಷಣವನ್ನ ನೀಡಿದ್ದೀರೋ ಅದರ ಒಂದು ಫಲವನ್ನ ನೀವು 16ನೇ ವಯಸ್ಸಿನ ನಂತರ ಕಾಣಬಹುದು ಅಂತ ಹೇಳಿ ಹೇಳ್ತಾರೆ. ಆ 15 ವರ್ಷಗಳವರೆಗೆ ಮಕ್ಕಳಿಗೆ ಯಾವುದೇ ಒಂದು ಬುದ್ಧಿವಾದವನ್ನು ಹೇಳುವುದು ಅಥವಾ ಶಿಕ್ಷೆಯನ್ನ ಕೊಡುವಂತಹದ್ದು, ಶಿಕ್ಷಣವನ್ನ ಕೊಡುವಂತಹದ್ದು, ಇದನ್ನ ಅವರು ಒಂದು ದ್ವೇಷ ಭಾವದಿಂದ ನೋಡುವುದಿಲ್ಲ ಅಥವಾ ಅದಕ್ಕೆ ಪ್ರತೀಕಾರವನ್ನ ಅವರು ಕಾಣುವುದಿಲ್ಲ. ಅದು ಆ ವಯಸ್ಸು ಆ ರೀತಿಯಾಗಿರ್ತದೆ. ಆ ವಯಸ್ಸಿನಲ್ಲಿ ಅವರನ್ನು ಯಾವ ರೀತಿಯಾಗಿ ನಾವು ಬದಲಾಯಿಸಬೇಕು, ಅವರಿಗೆ ಯಾವ ರೀತಿಯಾದಂತಹ ಸಂಸ್ಕಾರವನ್ನ ಶಿಕ್ಷಣವನ್ನ ಕೊಡಬೇಕು ಅಂದುಕೊಳ್ತೇವೋ ಅದನ್ನೆಲ್ಲವನ್ನು ಕೂಡ ಸ್ವೀಕಾರ ಮಾಡುವಂತಹ ಒಂದು ವಯಸ್ಸದು. ಅದರ ನಂತರ ಸಾಧ್ಯವಾಗುವುದಿಲ್ಲ. ಅದು ಹೇಗೆ ಅಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳಿದಾಗೆ. ಸಣ್ಣದಿರುವಾಗ ನಾವು ಅವರಿಗೆ ಶಿಕ್ಷಣವನ್ನ ಕೊಡದೇ ಇದ್ರೆ, ಈ 6ನೇ ವಯಸ್ಸಿನಿಂದ 16ನೇ ವಯಸ್ಸಿನವರೆಗೆ ಶಿಕ್ಷಣವನ್ನ ಕೊಡದೇ ಹೋದರೆ 16 ವಯಸ್ಸಿನ ನಂತರ ಅವರಿಗೆ ನಾವು ಒಂದೇ ಸಲಕ್ಕೆ ಒಂದು ವಿಧಿ ನಿಯಮಗಳನ್ನ ತಿಳಿಸ್ತಾ ಹೋದ್ರೆ
ನೀವು ತಕ್ಷಣಕ್ಕೆ ಈಗ ನಾಳೆಯಿಂದ ಬೆಳಗ್ಗೆ ಬೇಗ ಏಳಬೇಕು ಅಥವಾ ನೀನು ಬೇಗ ಎದ್ದು ಓದಬೇಕು ಇತ್ಯಾದಿಗಳನ್ನ ಒಂದೇ ಸಲಕ್ಕೆ ಅವರಿಗೆ ಹೇಳಲಿಕ್ಕೆ ಹೋದ್ರೆ ಅದು ಮನಸ್ತಾಪಕ್ಕೆ ಕಾರಣವಾಗ್ತದೆ. ಅವರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅದನ್ನ ಇಲ್ಲಿ ಹೇಳುವಂತದ್ದು ನಾರದ ಮುನಿಗಳು, ಧ್ರುವ, ನಿನ್ನ ವಯಸ್ಸು ಯಾವ ರೀತಿಯಾಗಿದೆ, ಈ ವಯಸ್ಸಿನಲ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದಕ್ಕೆ ನೀನು ಇಷ್ಟೊಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಬಾರ್ದು, ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳಿ. ಯಾಕಂದ್ರೆ ಈ ವಯಸ್ಸಿನಲ್ಲಿ ನಿನ್ನದು ಕಲಿಯುವಂತಹ ವಯಸ್ಸು ಇದು ನೀನು ತಾಡನೆ ಅಂತ ಹೇಳ್ತಾರೆ. ಲಾಲನೆ ಮತ್ತೆ ತಾಡನೆ. ಲಾಲನೆ ಅಂತ ಹೇಳಿದ್ರೆ ಮುದ್ದಾಗಿ ಬೆಳೆಸುವಂಥದ್ದು. 5 ವರ್ಷದವರೆಗೆ ಮಕ್ಕಳನ್ನ ಮುದ್ದು ಮಾಡಿ ತೊಂದರೆ ಇಲ್ಲ, ಯಾಕಂದ್ರೆ ಅದು ಇನ್ನು ಕಲಿಯುವಂತಹ ವಯಸ್ಸಾಗಿರುವುದಿಲ್ಲ. 6ನೇ ವಯಸ್ಸಿಗೆ ಬರ್ತಾ ಇದ್ದ ಹಾಗೆ ಅವರಿಗೆ ತಾಡನೆ ಅಂದ್ರೆ ಬೆಳಗ್ಗೆ ಬೇಗ ಎಬ್ಬಿಸಬೇಕು, ಅವರಿಗೆ ಪಾಠವನ್ನು ಓದಬೇಕು, ಶಾಲೆಯ ಪಾಠ ಇರ್ಬೋದು ಅಥವಾ ಭಕ್ತಿಯ ಕುರಿತಾಗಿ ಜಪ ಮಾಡುವಂಥದ್ದು ಇತ್ಯಾದಿಗಳನ್ನ ಅವರಿಗೆ ಸರಿಯಾಗಿ ಅಭ್ಯಾಸ ಮಾಡಿಸಬೇಕು. ಅದನ್ನೆಲ್ಲ ಮಾಡುವಂತಹ ಒಂದು ಸಂದರ್ಭ. ಅಂತ ವಯಸ್ಸಿನಲ್ಲಿ ನೀನು ಇಷ್ಟೊಂದು ಸಿಟ್ಟು ಮಾಡಿಕೊಳ್ಳುವಂಥದ್ದು ಸರಿಯಲ್ಲ ಅಂತ ಹೇಳಿ ಇಲ್ಲಿ ನಾರದ ಮುನಿಗಳು ಧ್ರುವನನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ನನ್ನ ಪ್ರೀತಿಯ ಧ್ರುವನೇ, ನಿನ್ನ ಆತ್ಮಗೌರವಕ್ಕೆ ಚ್ಯುತಿಯುಂಟಾಯಿತೆಂದು ಭಾವಿಸಿದ್ದರೆ ಅದರಿಂದ ನೀನು ಅತೃಪ್ತನಾಗಲು ಕಾರಣವಿಲ್ಲ. ಆ ಬಗೆಯ ಅತೃಪ್ತಿ ಭ್ರಮಾತ್ಮಕ ಮಾಯಾಶಕ್ತಿಯ ಇನ್ನೊಂದು ಲಕ್ಷಣವೇ ಆಗಿದೆ. ಪ್ರತಿಯೊಬ್ಬ ಜೀವಿಯು ತನ್ನ ಹಿಂದಿನ ಕರ್ಮಗಳ ಫಲಗಳಿಂದ ನಿಯಂತ್ರಿತನಾಗಿರುತ್ತಾನೆ. ಬೇರೆ ಬೇರೆ ಬಗೆಯ ಜೀವಿಗಳು ಬೇರೆ ಬೇರೆಯಾಗಿ ಸುಖ ಪಡುತ್ತಲೋ ಕಷ್ಟಪಡುತ್ತಲೋ ಇರುವುದಕ್ಕೆ ಇದೇ ಕಾರಣ. ಇಲ್ಲಿ ನಾರದ ಮುನಿಗಳು ಇನ್ನೊಂದು ರೀತಿಯಲ್ಲೂ ಹೇಳ್ತಾ ಇದ್ದಾರೆ. ಒಂದು ವೇಳೆ ಇಲ್ಲ, ನಾನು ಕ್ಷತ್ರಿಯ, ನನಗೆ ಇದನ್ನೆಲ್ಲ ಸಹಿಸಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವುದಾದ್ರೂ ಇದೆಲ್ಲವೂ ಕೂಡ ಕರ್ಮಾನುಸಾರವಾಗಿ ಬರ್ತಾ ಇರೋದು. ಅದರಿಂದ ಇದಕ್ಕೆ ನೀನು ಇಷ್ಟೊಂದು ರೋಷವನ್ನ ಪಡುವಂತಹ ಅಗತ್ಯ ಏನೂ ಇಲ್ಲ. ಮಾನಾಪಮಾನಗಳು, ಕಷ್ಟ ದುಃಖಗಳು ಇದೆಲ್ಲವೂ ಕೂಡ ಹಿಂದಿನ ಜನ್ಮದಿಂದ ಬಂದಿರುವಂತಹದ್ದು. ಹಾಗಾಗಿ ವ್ಯಕ್ತಿಯು ಅತಿಯಾಗಿ ಸಂತುಷ್ಟನಾಗುವಂತಹದ್ದು ಅಥವಾ ಅತಿಯಾಗಿ ದುಃಖವಾಗುವಂತಹದ್ದು ಇದನ್ನ ವ್ಯಕ್ತಿಯು ಮಾಡಬಾರ್ದು ಅಂತ ಹೇಳಿ ನಾರದ ಮುನಿಗಳು ಪರೀಕ್ಷಿತನನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಇಲ್ಲಿ ಧ್ರುವ ಮಹಾರಾಜನನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಬುದ್ಧಿವಂತನಾದವನು ಈ ಕಾರ್ಯಗತಿಯನ್ನು ಒಪ್ಪಿಕೊಂಡು ಅವನ ಪರಮೋನ್ನತ ಸಂಕಲ್ಪದಂತೆ ಅಂದ್ರೆ ಭಗವಂತನ ಸಂಕಲ್ಪದಂತೆ ಕಷ್ಟವೇ ಇರ್ಲಿ ಸುಖವೇ ಇರ್ಲಿ ಅದರಿಂದ ಜೀವನದಲ್ಲಿ ತೃಪ್ತನಾಗಿರ್ಬೇಕು, ಯಾವಾಗಲೂ ತೃಪ್ತಿಯನ್ನ ಹೊಂದಿರಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರಿಸ್ತಾ 30ನೇ ಶ್ಲೋಕ. ಅಥ ಮಾತ್ರೋಪದಿಷ್ಟೇನ ಯೋಗೇನಾವರುರುತ್ಸಸಿ ಯತ್ ಪ್ರಸಾದಂ ಸ ವೈ ಪುಂಸಾಂ ದುರಾರಾಧ್ಯ ಮತೋ ಮಮ. ಶಶಿಕುಮಾರ್ ಪ್ರಭು ಮಾತು. ಹರೇ ಕೃಷ್ಣ ಪ್ರಭು. ಅನುವಾದ ಶ್ರೀಲ ಪ್ರಭುಪಾದರಿಂದ. ಈಗ ನೀನು ನಿನ್ನ ತಾಯಿ ಹೇಳಿದಂತೆ ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಯೋಗ ಮಾರ್ಗವನ್ನು ಹಿಡಿಯಲು ನಿರ್ಧರಿಸಿದ್ದೀಯೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಅದಕ್ಕೆ ಅಗತ್ಯವಾದ ತಪಶ್ಚರ್ಯಗಳು ಸಾಮಾನ್ಯ ಮನುಷ್ಯನಿಗೆ ಸಾಧ್ಯವಾಗುವಂತಹವಲ್ಲ. ದೇವೋತ್ತಮ ಪರಮಪುರುಷನನ್ನು ತೃಪ್ತಿಪಡಿಸುವುದು ತುಂಬಾ ಕಷ್ಟ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಕೃತಯುಗದಲ್ಲಿ ನಡೀತಾ ಇರುವಂತಹ ಘಟನೆ. ಕೃತೆಯ ಧ್ಯಾಯತೋ ವಿಷ್ಣು. ಕೃತಯುಗದಲ್ಲಿ ಧ್ಯಾನವನ್ನ ಹೇಳಿರುವಂತಹದ್ದು. ಆ ಧ್ಯಾನವನ್ನ ಆಚರಿಸುವಂತಹ ಕಾರ್ಯವನ್ನ ಇಲ್ಲಿ ಧ್ರುವನು ಮಾಡಬೇಕು. ಅಷ್ಟಾಂಗ ಯೋಗದ ಅಭ್ಯಾಸ ಮಾಡಬೇಕು. ಇದೆಲ್ಲ ಸಾಮಾನ್ಯರಿಗೆ ಸಾಧ್ಯವಾಗುವಂತಹದ್ದಲ್ಲ ಅಂತ ಹೇಳಿ ಇಲ್ಲಿ ಧ್ರುವನ ಮನೋದಾರ್ಢ್ಯ ಎಷ್ಟಿದೆ ಅಂತ ಹೇಳಿ ನಾರದ ಮುನಿಗಳು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅನೇಕ ಜನ್ಮಗಳ ಕಾಲ ಈ ಸಾಧನೆಯನ್ನು ಮಾಡುತ್ತಾ ಭೌತಿಕ ಕಲ್ಮಶಗಳ ಸೋಂಕು ತಗಲದಂತೆ ಎಚ್ಚರಿಕೆಯಿಂದ ಇದ್ದು ಅಖಂಡವಾಗಿ ಸಮಾಧಿ ಸ್ಥಿತಿಯಲ್ಲಿ ಹಲವು ತೆರನಾದ ಉಗ್ರ ತಪಶ್ಚರ್ಯಗಳಲ್ಲಿಯೂ ನಿರತರಾಗಿದ್ದರು. ಅನೇಕ ಯೋಗಿ ಶ್ರೇಷ್ಠರು ಭಗವತ್ ಸಾಕ್ಷಾರದ ಹಾದಿಯ ಕೊನೆಯನ್ನೇ ಕಾಣಲು ಅಸಮರ್ಥರಾದರು. ಕೆಲವರು ಜನ್ಮಾಂತರಗಳಿಂದ ಪ್ರಯತ್ನ ಪಟ್ಟಿದ್ದಾರೆ, ಅವರಿಗೇ ಸಾಧ್ಯವಾಗಲಿಲ್ಲ. ಇನ್ನು ನಿನಗೆ ಹೇಗೆ ಸಾಧ್ಯವಾದೀತು? ಇಷ್ಟು 5 ವರ್ಷದ ಪ್ರಾಯದ ಒಂದು ಪುಟ್ಟ ಮಗು ನೀನು. ಆದ್ರಿಂದ ನಿನಗಿದು ಸಾಧ್ಯವಾಗ್ಲಿಕ್ಕಿಲ್ಲ. ಇದರಲ್ಲಿ ನೀನು ಯಶಸ್ಸು ಸಿಗುವುದು ಕಷ್ಟ. ನೀನು ಮನೆಗೆ ಹಿಂದಕ್ಕೆ ಹೊರಟು ಹೋಗು. ದೊಡ್ಡವನಾದ್ಮೇಲೆ ನೋಡುವ, ಭಗವಂತನ ಅನುಗ್ರಹ ಸಿಕ್ಕಿದ್ರೆ ನಿನಗೆ ಮತ್ತೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯವಾಗಬಹುದು. ಮುಂದೆ ಪ್ರಯತ್ನಿಸು, ಈಗ ಬೇಡ ಅಂತ ಹೇಳಿ ನಾರದರು ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ವ್ಯಕ್ತಿಯು ಜೀವನದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಹೇಗೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ತಾನೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಈ ಬೇರೆ ಬೇರೆ ಆಶ್ರಮಗಳಲ್ಲಿ ಇದ್ದುಕೊಂಡು ಹೇಗೆ ಭಕ್ತಿಯನ್ನ ಮಾಡುವುದು ಅನ್ನೋದನ್ನ ಪ್ರಭುಪಾದರು ಭಾವಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ. ನಾರದರು ಮುಂದುವರಿಸ್ತಾ
ಪರಮೋನ್ನತ ಪ್ರಭುವಿನ ಇಚ್ಛೆಯಂತೆ ತಾನು ಬದುಕಿನ ಯಾವುದೇ ಸ್ಥಿತಿಯಲ್ಲಿರಲಿ, ಸಂತೋಷವಾಗಿರಲಿ, ದುಃಖದಲ್ಲಿರಲಿ, ವ್ಯಕ್ತಿಯು ಅದರಿಂದ ತೃಪ್ತನಾಗಬೇಕು. ಈ ರೀತಿ ಸಹಿಷ್ಣುವಾಗಿರುವವನು ಮಾಯೆಯ ಕಗ್ಗತ್ತಲನ್ನು ಬಹು ಸುಲಭವಾಗಿ ದಾಟಲು ಸಮರ್ಥನಾಗುತ್ತಾನೆ. ಇಲ್ಲಿ ಸುರುಚಿಯು ನುಡಿದಂತಹ ಮಾತಿಗೆ ಇಷ್ಟೊಂದು ಸಿಟ್ಟು ಮಾಡಿಕೊಳ್ಳುವುದು ಬೇಡ, ನೀನು ಮತ್ತೆ ನಿನ್ನ ಅರಮನೆಗೆ ಹೊರಟು ಹೋಗು ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. 34ನೆಯ ಶ್ಲೋಕ, ಇವತ್ತಿನ ಕೊನೆಯ ಶ್ಲೋಕ ಇದು. ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅನ್ನೋದನ್ನ ನಾರದ ಮುನಿಗಳು ಧ್ರುವನಿಗೆ ತಿಳಿಸ್ತಾ ಇದ್ದಾರೆ. ಗುಣ ಅಧಿಕಾತ್ ಮುದಂ ಲಿಪ್ಸೇತ್ ಅನುಕ್ರೋಶಂ ಗುಣಾಧಮಾತ್ ಮೈತ್ರಿಂ ಸಮಾನಾತ್ ಅನಿಚ್ಛೇತ್ ನಾತಾಪೈ ಅಭಿಭೂಯತೆ. ರೂಪಶಂಕರ ಮತದಲ್ಲಿ 34. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಶ್ರೀವಾಕ್ಯ ಜಯವಾಗಲಿ. ಪ್ರತಿಯೊಬ್ಬ ಮನುಷ್ಯನು ಹೀಗೆ ನಡೆದುಕೊಳ್ಳಬೇಕು. ತನಗಿಂತ ಹೆಚ್ಚು ಅರ್ಹತೆ ಇರುವ ವ್ಯಕ್ತಿಯನ್ನು ಸಂಧಿಸಿದಾಗ ತುಂಬಾ ಸಂತೋಷ ಪಡಬೇಕು. ತನಗಿಂತ ಕಡಿಮೆ ಅರ್ಹತೆ ಇರುವವನು ಸಂಧಿಸಿದಾಗ ಅವನ ಬಗೆಗೆ ಸಹಾನುಭೂತಿ ತೋರಿಸಬೇಕು. ತನಗೆ ಸಮಾಧಾನನಾದವನು ಕಂಡಾಗ ಅವನೊಂದಿಗೆ ಸ್ನೇಹವನ್ನು ಬೆಳೆಸಿಕೊಳ್ಳಬೇಕು. ಈ ರೀತಿಯಲ್ಲಿ ವರ್ತಿಸಿದರೆ ಅವನು ಭೌತ ಪ್ರಪಂಚದ ತಾಪತ್ರಯಗಳಿಂದ ಎಂದಿಗೂ ಬಾಧಿತನಾಗುವುದಿಲ್ಲ. ಹರೇ ಕೃಷ್ಣ, ಧನ್ಯವಾದ. ತಾಪತ್ರಯ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಈ ತಾಪಗಳಿಂದ ನಾವು ದೂರ ಇರಬೇಕು ಅಂತ ಹೇಳಿದ್ರೆ ಈ 3 ಕಾರ್ಯಗಳನ್ನ ಮಾಡಬೇಕು. ಸಮಾನರು, ಶ್ರೇಷ್ಠರು ಅಥವಾ ತಮಗಿಂತ ಕೆಳಗಿನವರು, ಇವರನ್ನ ಕಂಡಾಗ ಏನು ಮಾಡಬೇಕು? ತಮಗಿಂತ ಶ್ರೇಷ್ಠರಾದವರನ್ನ ಕಂಡಾಗ ನಾವು ಸಂತೋಷ ಪಡಬೇಕು. ಅವರ ಸಂಘದಲ್ಲಿ ನಾವು ನಮ್ಮ ಭಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಕೆಳಗೆ ಕಡಿಮೆ ಅರ್ಹತೆ ಇರುವಂತಹ ವ್ಯಕ್ತಿಗಳ ಬಗ್ಗೆ ಸಹಾನುಭೂತಿಯನ್ನ ಹೊಂದಬೇಕು. ಹಾಗೂ ಸಮಾನರಾದವರು ಸಿಕ್ಕಿದಾಗ ಅವರಲ್ಲಿ ನಾವು ಸ್ನೇಹವನ್ನ ಬೆಳೆಸಿಕೊಳ್ಳಬೇಕು. ಆದರೆ ಜನರು ಏನು ಮಾಡ್ತಾರೆ? ಇದಕ್ಕೆ ವಿರುದ್ಧವಾಗಿ ಮಾಡ್ತಾರೆ. ನಮಗಿಂತ ಹೆಚ್ಚು ಅರ್ಹತೆಯವ್ರನ್ನ ಕಂಡಾಗ ಅವರ ಬಗ್ಗೆ ಹೊಟ್ಟೆ ಕಿಚ್ಚು ಪಡುವಂತದ್ದು, ಕಡಿಮೆ ಅರ್ಹತೆ ಇರುವವನು ಕಂಡಾಗ ಅವ್ರನ್ನ ಗೇಲಿ ಮಾಡುವಂತದ್ದು, ಸಮಾನರಾದವರನ್ನು ಕಂಡಾಗ ತಮ್ಮ ಕಾರ್ಯಗಳ ಬಗ್ಗೆ ಗರ್ವದಿಂದ ಕೊಚ್ಚಿಕೊಳ್ಳುವಂಥದ್ದು, ಇದನ್ನೆಲ್ಲ ಮಾಡಬಾರದು. ಈ ರೀತಿ 3 ರೀತಿಯಾದಂತಹ ಜನರಿಗೆ ಹೇಗೆ ನಾವು ವರ್ತಿಸಬೇಕು ಅನ್ನೋದನ್ನ ಇಲ್ಲಿ ನಾರದರು ಧ್ರುವನಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಧ್ರುವನು, ನಾರದ ಮುನಿಗಳು ನುಡಿದಂತಹ ಈ ಎಲ್ಲಾ ಮಾತುಗಳನ್ನ ಕೇಳಿಸಿಕೊಂಡಂತಹ ಧ್ರುವ ಮಹಾರಾಜ, ಬಾಲಕ ಧ್ರುವ, ಅವನು ನಾರದರಿಗೆ ಯಾವ ರೀತಿಯಾಗಿ ಉತ್ತರಿಸ್ತಾನೆ ಹಾಗೂ ಧ್ರುವನ ಉತ್ತರದಿಂದ ಸಂತೃಪ್ತರಾದಂತಹ ನಾರದರು ಧ್ರುವನಿಗೆ ಹೇಗೆ ಮುಂದಿನ ಅವರ ಒಂದು ದಾರಿ, ಭಕ್ತಿಯ ದಾರಿಗೆ ಅವರು ಉಪದೇಶವನ್ನ ಕೊಡ್ತಾರೆ ಅದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದಾನೆ. ಮತ್ತೆ ಮುಂದಿನ ವಾರ ಮುಂದುವರಿಸೋಣ. ಹರೇ ಕೃಷ್ಣ.